ಪ್ರಸ್ತುತ ನಾವು ನೀವೆಲ್ಲರೂ ಶ್ರೀ ತತ್ವಾನುಸಂಧಾನದಲ್ಲಿ ವೈಶೇಷಿಕ ಶಾಸ್ತ್ರ ಅನುಗುಣವಾಗಿ ಸೃಷ್ಟಿಯ ಉತ್ಪತ್ತಿ ಹೇಗೆ ಆಗುತ್ತದೆ ಅನ್ನುವ ವಿಚಾರವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಆರಂಭವಾದ ಅಂತ ಕರಿತಾ ಇದ್ದಾರೆ. ಏನಂತ ಕರೀತಾರೆ ಅಂತ ಕೇಳಿದ್ರೆ ಆರಂಭವಾದ ಅಂದರೆ ಎರಡು ಪರಮಾಣುಗಳದಿಂದ ಸಂಯೋಗ ಮೂಲಕವಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಸೃಷ್ಟಿಯ ಉತ್ಪತ್ತಿ ಪ್ರಾರಂಭ ಆಗುತ್ತದೆ ಅಂತ ತಿಳ್ಕೊಂಡು ಹೇಳಿಕೊಂಡು ಬಂದರು. ಆದರೆ ವಿಚಾರ ದೃಷ್ಟಿದಿಂದ ನೋಡಿದರೆ ಈ ಯಾವ ವೈಶೇಷಿಕರ ಮತವಾದರೂ ಕೂಡ ಯೋಗ್ಯ ಇಲ್ಲ. ಇದು ಆದರೂ ಕೂಡ ಹೇಗದ ಅಂತ ಕೇಳಿದ್ರೆ ಇದು ಅಯೋಗ್ಯವೇ ಅದ. ಯಾಕೆ ಅವರು ಸಪ್ತ ಪದಾರ್ಥಗಳು ಹೇಳ್ಯಾರ. ಎಷ್ಟು ಪದಾರ್ಥ ಹೇಳಿದ್ರು? ಸಪ್ತ ಪದಾರ್ಥಗಳು. ಯಾವುವು? ಯಾರಾದ್ರೆ ಹೇಳ್ತೀರಾ ಸಪ್ತ ಪದಾರ್ಥ ಯಾವುವು? ಸಮವಾಯ, ಅಭಾವ. ಈಗೇನದ ಅಂತ ಕೇಳಿದ್ರು ಇವು ಹೇಗ ಪಂಚಮಹಾಭೂತಗಳಂದ್ಕೊಳ್ಳೆ ಹೇಳ್ತಿರಿಲ್ಲ. ಹಾಗ ಇವೇನದ ಅಂತ ಕೇಳಿದ್ರ ಸಪ್ತ ದ್ರವ್ಯಗಳು. ಯಾರು ಹೇಳಿದ ಪದಾರ್ಥಗಳು ಯಾರು ಹೇಳಿದ ಅಂತ ಕೇಳಿದ್ರೆ ಈ ಯಾವ ವೈಶೇಷಿಕರು. ತಾವು ಯಾರು ಹೇಳ್ತೀರಿ? ನಮ್ಮ ಹೇಳ್ರಿ. ವೈಶೇಷಿಕರು ಎಷ್ಟು ಪದಾರ್ಥಗಳು ಒಪ್ಪ್ಯಾರ? 7. ಯಾವುವು? ಸಮವ, ಅಭಾವ. ಹೀಗೇನಂತ ಕೇಳಿದ್ರೆ ಸಪ್ತ ಪದಾರ್ಥ. ಯಾರು ಕೇಳಿದ್ರೆ ನಿಮ್ಗೆ ಏನು ನಡೆದದಲ್ಲಿ ಚಿಂತನ ಅಂದ್ರೆ ತತ್ವಾನುಸಂಧಾನ. ಯಾವ ಪರಿಚ್ಛೇದ? ಒಂದೇ ಪರಿಚ್ಛೇದ. ಏನು ವಿಷಯ ನಡೆದದಂತ ಕೇಳಿದಾಗ ಅವಾಗ ನೀವು ಹೇಳ್ತೀರಿ ಸಹಜವಾಗಿ ವೈಶೇಷಿಕರ ಶಾಸ್ತ್ರಾನುಗುಣವಾಗಿ ಜಗತ್ತು ಉತ್ಪತ್ತಿ ಪ್ರಕಾರ ಹೇಳ್ಯಾರ. ಅಂದಮೇಲೆ ನಿಮ್ಗೆ ಕೇಳಿದ್ರು, ಬಲ್ಲವ್ರು ಕೇಳ್ತಾರೆ, ಸುಮ್ಮನೆ ಯಾರು ಕೇಳಂಗಿಲ್ಲ. ಅವರು ಸಪ್ತ ಪದಾರ್ಥಗಳು ಹೇಳ್ತಾರೆ. ಆ ಪದಾರ್ಥಗಳು ಯಾವುವು ಅಂದ ಕೂಡಲೇ ನಿಮ್ಗೆ ಹೇಳಾಕ ಬರಬೇಕು, ಹೌದಿಲ್ಲ? ಮನೆಯಿಂದ ಏನಾರು ಕೇಳಿದ್ರೆ ಹೇಳ್ತೇವಿಲ್ಲ. ನಮ್ಮ ಸಂಸಾರಿಕ ಜೀವನದೊಳಗೆಂದು ಯಾವುದರ ಒಂದು ಮಾತು ಕೇಳಿದ್ರೆ ಸಹಜವಾಗಿ ಹಂಗೆ ಹೇಳ್ತೇವೆ. ಹಾಗೆ ನಾವು ಈಗ ಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ದೇವೆ ಅಂದರೆ ಇವು ಕೂಡ ಸಹಜವಾಗಿ ಹೇಳಬೇಕು. ಅದಕ್ಕೆ ವೈಶೇಷಿಕರು ಎಷ್ಟು ಪದಾರ್ಥಗಳು ಒಪ್ಪ್ಯಾರ? ಸಪ್ತ ಪದಾರ್ಥಗಳು ಒಪ್ಪ್ಯಾರ. ಆದರೆ ಅವರು ಹೇಳಿದಂತೆ ಸಪ್ತ ಪದಾರ್ಥಗಳೇ ಇಲ್ಲ. ಸಪ್ತ ಅಂದರೆ 7 ಪದಾರ್ಥಗಳೇ ಇಲ್ಲ. ನಿನ್ನಿನ ದಿವಸ ಕೇಳಿದ್ರಿ ಶಕ್ತಿ ಎಂಬುವ ಪದಾರ್ಥ, ಸಾದೃಶ್ಯ ಎಂಬುವ ಪದಾರ್ಥ, ಮತ್ತೇನಂತ ಕೇಳಿದ್ರೆ ಮತ್ತೆ ಯಾವುದು ಅಂಧಕಾರ ಎಂಬುವ ಪದಾರ್ಥ. ನೀವು ಹೇಳಿದಂತೆ 7 ಪದಾರ್ಥಗಳು ಇಲ್ಲ. ಮತ್ತು ಇನ್ನೊಂದೇನು ಹೇಳಿದ್ರೆ ಅಂತ ಕೇಳಿದ್ರೆ ಅಂಧಕಾರ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ತಮ ಎದಕ್ಕೆ ಅನ್ಬೇಕಂತ ಕೇಳಿದ್ರೆ ಆಲೋಕದ ಅಭಾವಕ್ಕೆ ಏನು ಅನ್ಬೇಕು? ತಮ ಅನ್ಬೇಕು ಅಂತ ಹೇಳಿದರು. ಆದರೆ ಹಾಗೆ ಆಗಂಗಿಲ್ಲ. ಯಾಕಂತ ಕೇಳಿದ್ರೆ ಯಾವಾಗಲೂ ಅಭಾವ ಇದು ಪ್ರತಿಯೋಗಿ ಸಾಪೇಕ್ಷ ವಿಷಯ ಇರ್ತದೆ. ಯಾವುದು? ಅಭಾವ. ಯಾವಾಗಲೂ ಏನಂತ ಕೇಳಿದ್ರೆ ಪ್ರತಿಯೋಗಿದ ಅಪೇಕ್ಷೆ ಮಾಡಿಕೊಂಡೇ ಅಭಾವ ಹೇಳಬೇಕಾಗ್ತದೆ, ಹೌದಿಲ್ಲ? ಭೂತಲೇ ಘಟೋ ನಾಸ್ತಿ ಅಂತ ಹೇಳಿದರು. ಈ ಭೂತಲದಲ್ಲಿ ಘಟ ಇಲ್ಲ. ಇಲ್ಲ ಅಂದ್ರೆ ಅಭಾವ. ಯಾರದ ಅಭಾವ? ಘಟದ ಅಭಾವ, ಹೌದಿಲ್ಲ? ಆ ಅಭಾವಕ್ಕೆ ಯಾರು ಪ್ರತಿಯೋಗಿಯಾದ್ರು? ಹೌದಿಲ್ಲ? ಆದ್ರೆ ಇವ ಇಲ್ಲಿ ಏನಂತನಂತ ಕೇಳಿದ್ರೆ ವೈಶೇಷಿಕ ಆ ಯಾವ ಪ್ರಕಾಶದ ಅಭಾವಕ್ಕೆ ಏನಂತಾನ? ಅಂಧಕಾರ ಅಂತಾನ. ಪ್ರಕಾಶದ ಅಭಾವ ಅಂದ್ರೆ ಅಂಧಕಾರ ಅಲ್ಲ. ಯಾಕೆ? ಅಭಾವಕ್ಕೆ ಪ್ರತಿಯೋಗಿ. ಈಗ ಪ್ರಕಾಶದ ಅಭಾವ ಅಂದ್ರೆ ಅದು ಅಭಾವಕ್ಕೆ ಅದು ಪ್ರತಿಯೋಗಿ ಆಯ್ತು. ಯಾರು? ಪ್ರಕಾಶ, ಹೌದಿಲ್ಲ? ಅದು ಪ್ರತಿಯೋಗಿ. ಅದಕ್ಕೆ ಪ್ರತಿಯೋಗಿ ಸಾಪೇಕ್ಷ ಏನಿರ್ತದ ಅಂತ ಕೇಳಿದ್ರೆ ಅಭಾವ ಇರ್ತದ. ಅಂಧಕಾರ ಇದು ಅಭಾವ ಅಲ್ಲ, ಇದು ಭಾವರೂಪದ ಭಾವ ಪದಾರ್ಥದ. ಅದಕ್ಕೇನಂತ ಕೇಳಿದ್ರೆ ನೀವು ಈ ಪ್ರಕಾಶದ ಅಭಾವಕ್ಕೆ ನಿಮ್ಗೆ ಏನು ಅನ್ನಕ್ಕೆ ಬರುವುದಿಲ್ಲ ಅಂತ ಕೇಳಿದ್ರೆ ಏನು ಅನ್ನಕ್ಕೆ ಬರುದಿಲ್ಲ? ಪ್ರಕಾಶದ ಅಭಾವಕ್ಕೆ ಏನು ಅನ್ನಕ್ಕೆ ಬರಂಗಿಲ್ಲ? ಅಂಧಕಾರ ಅಂತ ಅನ್ನಕ ಬರುವುದಿಲ್ಲ ಅಂತ ತಿಳ್ಕೊಂಡು ಈ ರೀತಿಯಾಗಿ ಹೇಳಿಕೊಂಡು ಬಂದ್ರೆ ಅದೇ ಹೇಳ್ತಾರೆ. ಯಾತೆ ತಾ ಅಂಧಕಾರಕ್ಕೂ, ಆ ಯಾವ ಅಂಧಕಾರ ಅಂದ್ರೆ ಕತ್ತಲೆ, ಆ ಕತ್ತಲೆಗೆ ಅಲೋಕ ಅಭಾವ ರೂಪತಾ ಮಾನನೇ ವಿಷಯ. ಅಲೋಕ ಅಂದ್ರೆ ಪ್ರಕಾಶ, ಪ್ರಕಾಶದ ಅಭಾವ ರೂಪ ಏನದಂತ ಕೇಳಿದ್ರೆ ಅಂಧಕಾರದಂತ ನೀವೇನು ಹೇಳ್ತೀರಲ್ಲ, ಇದರ ವಿಷಯಕವಾಗಿ ಯಾವ ಪ್ರಮಾಣಗಳು ಇಲ್ಲ. ನೀ ಏನೇ ಹೇಳ್ತಂದ್ರೆ ಅದಕ್ಕೆ ಪ್ರಮಾಣ ಬೇಕು. ಶಾಸ್ತ್ರದಲ್ಲಿ ಯಾವುದೇ ಮಾತು ಮಾತಾಡಿದ್ರೆ ಅದಕ್ಕೇನು ಬೇಕು? ಪ್ರಮಾಣ ಬೇಕು, ಲಕ್ಷಣ ಬೇಕು. ಅಂದ್ರೆ ನೀ ಹೇಳುವ ಮಾತು ಸಿದ್ಧ ಆಗ್ತದೆ. ಪ್ರಮಾಣನೂ ಇಲ್ಲ, ಲಕ್ಷಣನೂ ಇಲ್ಲ. ಬಾಯಿ ಮಾತ ಹೇಳಿದ್ರೆ ಯಾರು ಕೇಳಂಗಿಲ್ಲ. ಅದಕ್ಕಿಲ್ಲಿ ಅಲೋಕ ಅಭಾವ ರೂಪತಾ ಮಾನನೆ ವಿಷಯ कोई भी प्रमाण नहीं, किंतु उक्त युक्ति तेता अंधकार को दशम द्रव्य ही मान्या चाहिए.
ಹಾ, ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಉಕ್ತ ಯುಕ್ತಿತೆ, ಈ ಯುಕ್ತಿ ಮೂಲಕವಾಗಿ ಅಂಧಕಾರಕ್ಕೆ ಅಂದ್ರೆ ಕತ್ತಲಿಗೆ ಎಷ್ಟನೇ ದ್ರವ್ಯ ಅಂತ ಹೇಳ್ಬೇಕು? ಎಷ್ಟು ದ್ರವ್ಯ ಅದು ಎಲ್ಲ ಸೇರಿ 10 ದ್ರವ್ಯಗಳದು. ಅವರು ವೈಶೇಷಿಕರು ಹೇಳಿದವು ಎಷ್ಟು ದ್ರವ್ಯಗಳು? ಹಾ, ಎಷ್ಟು ದ್ರವ್ಯ ಹೇಳ್ಯಾರ ಅವರು? 9 ದ್ರವ್ಯ ಹೇಳ್ಯಾರ. ಎಷ್ಟು ಅವು ಪದಾರ್ಥಗಳದು ತಂಗಿ. ದ್ರವ್ಯಗಳು ಎಷ್ಟು ಅದಾವ ಅಂತ ಕೇಳಿದ್ರೆ 9 ದ್ರವ್ಯಗಳದಾವ. ಅವು ಯಾವ ಗುರ್ತದೇನು? ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ್, ಕಾಲ್, ದಿಕ್, ಆತ್ಮ, ಮನ. ಇವು ಏನದಾವ ಅಂತ ಕೇಳಿದ್ರೆ ದ್ರವ್ಯಗಳು ಅದಾವಂತ ತಿಳ್ಕೋಬೇಕು. ತಹ ತ ಅಂಧಕಾರ ರೂಪ ತಮಕಿ ದ್ರವ್ಯ ರೂಪತಾ तथा आलोक अभाव रूपता न्याय प्रकाश के द्वितीय परिच्छेद के अंत विषय विस्तार से निरूपण करी है. सो तहाँ से जानी लेनी. ನೋಡ್ರಿ, ಇನ್ನು ಇದ್ರ ವಿಷಯಕವಾಗಿ ನೀವು ವಿಶೇಷವಾಗಿ ತಿಳ್ಕೋಬೇಕು ಅಂತ ನಿಮಗೆ ಜಿಜ್ಞಾಸೆ ಹುಟ್ಟಿದ್ರೆ ನ್ಯಾಯ ಪ್ರಕಾಶ ಅಂತ ಅವು ಈಗ ಸಿಗ್ತಾವೆ ಇಲ್ಲೋ ಗೊತ್ತಿಲ್ಲ ನನಗೆ. ಒಮ್ಮೆ ಬೀದರ್ದೊಳಗೆ ಏನಂತ ಕೇಳಿದ್ರೆ ಅಲ್ಲಿ ಹೀಗೆ ಶಿಬಿರ ನಡೆದಾಗ ಅವಾಗ ಒಬ್ರಿಗೆ ಮುಂಬೈ ಕಳಿಸಿ ಅವು ನ್ಯಾಯ ಪ್ರಕಾಶ ಗ್ರಂಥಗಳು ತರಿಸ್ಕೊಂಡಿತ್ತಿದ್ದೆವು. ಬೀದರಪ್ಪಗಳು ನ್ಯಾಯ ಪ್ರಕಾಶ ಹೇಳ್ತಿದ್ರು, ನಮ್ಮ ವಿದ್ಯಾನಂದ ಸ್ವಾಮಿಗಳು ವೃತ್ತಿ ಪ್ರಭಾಕರ್ ಹೇಳ್ತಿದ್ರು. ಅವಾಗ ಏನಂತ ಕೇಳಿದ್ರೆ ಆ ನ್ಯಾಯ ಪ್ರಕಾಶ ಗ್ರಂಥ ಒಂದು ಮಂಗಲ ಪ್ರಕರಣನೇ ಮೊದಲನೇ ಪರಿಚಯದೊಳಗೆ ಬರ್ತಕ್ಕಂಥ ಮಂಗಲನೇ ಮುಗ್ದಿರ್ಲಿಲ್ಲ. ಅಷ್ಟು ವಿಸ್ತಾರ ಪೂರ್ವಕವಾಗಿ ಇದೇ ಯಾವ ನಿಮಗೆ ಚಿದ್ಘನಾನಂದ ಸರಸ್ವತಿಯವರೇ ನ್ಯಾಯ ಪ್ರಕಾಶ ಅಂತ ಗ್ರಂಥ ಮಾಡಿದ್ದಾರೆ. ಇರಲಿ. तथा आलोक अभाव रूपता न्याय प्रकाश के द्वितीय परिच्छेद के अंत विषय. ಯಾವ ನ್ಯಾಯ ಪ್ರಕಾಶದಲ್ಲಿ ಎರಡನೇ ಪರಿಚ್ಛೇದ ಬರ್ತದಲ್ಲ, ಆ ಪರಿಚ್ಛೇದದ ಅಂತ್ಯದಲ್ಲಿ ಅಂದ್ರೆ ಕಡೆಯಲ್ಲಿ ಅಂತ ವಿಷಯ ವಿಸ್ತಾರತೆ ನಿರೂಪಣಕರೇ, ಈ ವಿಷಯಕವಾಗಿ ವಿಸ್ತಾರವಾಗಿ ನಿರೂಪಣೆ. ಯಾಕಂತ ಕೇಳಿದ್ರೆ ಇವೆಲ್ಲ ಯಾಕೆ ಹಿಂಗೆ ಚಿಂತನೆ ಮಾಡಬೇಕು? ನಮ್ಮ ಬುದ್ಧಿ ಚೂಪ್ ಹಾಕದ, ನಮ್ಮ ಬುದ್ಧಿ ಏನಕ್ಕದ ಚೂಪ್. ಯಾಕಂತ ಕೇಳಿದ್ರೆ ಆತ್ಮತತ್ವ ಅಷ್ಟು ಸ್ಥೂಲ ಅಲ್ಲ ತಿಳ್ಕೊಳಕ. ಈ ಶರೀರದಂತೆ ಅದು ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಅಲ್ಲ, ಅತಿ ಸೂಕ್ಷ್ಮವಾಗಿರ್ತಕ್ಕಂಥ. ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಶ್ರುತಿ ಹೇಳ್ತದೆ. ಅಣುವಿಗೆ ಅಣುವಾಗಿರ್ತಕ್ಕಂಥದ್ದು, ಮಹತ್ತಿಗೆ ಮಹತ್ವವಾಗಿರ್ತಕ್ಕಂಥದ್ದು. ಇಂಥ ಯಾವ ನಮ್ಮ ಆತ್ಮಸ್ವರೂಪದ ಅದು ತಿಳ್ಕೊಬೇಕಾದ್ರೆ ಈ ಮಂಡ ಬುದ್ಧಿ ಕೆಲಸ ಆಗಂಗಿಲ್ಲ. ಅಲ್ಲಿ ಬುದ್ಧಿ ಹೆಂಗಿರ್ಬೇಕಂತ ಕೇಳಿದ್ರೆ ಚೂಪವಾಗಿರ್ಬೇಕು. ಅದು ಮಸದ ಕೂರು ಮಾಡ್ಬೇಕು ಅದಕ್ಕೆ. ಅದು ಇದು ಶಾಸ್ತ್ರ ಚಿಂತನದಿಂದಲೇ ಅದು ಏನಾಗ್ತದೆ ಅಂತ ಕೇಳಿದ್ರೆ ಅತಿ ಸೂಕ್ಷ್ಮ ಆಗ್ತದೆ. ಒಂದು ಸಲ ಹಿಂಗೆ ಮಾಲಿಂಗಪುರದಾಗ ಕಾಶಿ ಜಗದ್ಗುರುಗಳು ಬಂದಿದ್ರು, ಕಾರ್ಯಕ್ರಮ ನಡೀತಾ ಇತ್ತು. ಸಹಜ ಅಲ್ಲಿ ಸಿದ್ಧಾರ್ಥ ಮಠಕ್ಕೆ ಅಲ್ಲಿ ಬ್ರಹ್ಮವಿದ್ಯಾಶ್ರಮಕ್ಕೆ ಬಂದಾಗ ಸಹಜ ಮಾತಾಡ್ತಾ ಅವ್ರೇನಂದ್ರೆ, ಮಹಾರಾಜರ ನೀವು ಯಾವತ್ತೇನಂತ ಕೇಳಿದ್ರೆ ನಿಮ್ಮ ಬುದ್ಧಿ ಮಸ್ಗೋತಿರ್ತೀರಿ, ನಿಮ್ಮ ಶಾಸ್ತ್ರ ಹೇಳೋರು ಬುದ್ಧಿ ಕೂರ್ ಇರ್ತದಂತಿದ್ರು ಅವ್ರು. ಇನ್ನು ನಮ್ಮ ಕಂಪ್ನಿ ಮನಿ ಮುಗಿಸಾರದಾಗ ಇವತ್ತರ ಬುದ್ಧಿ ಎಲ್ಲ ಮಂಡಾಗಿರ್ತದೆ. ಹೀಗೆ ಅವ್ರು ಸಹಜ ಏನಂತ ಕೇಳಿದ್ರು ವಿನೋದದಿಂದ ಹಿಂಗೆ ಹೇಳಿದರು. ಇರಲಿ, ಅದಕ್ಕೆ ಹೀಗೆ ಸೂಕ್ಷ್ಮ ಚಿಂತನೆ ಮಾಡೋಣದ್ರಿಂದ ಬುದ್ಧಿ ಏನಾಗ್ತದೆ ಅಂತ ಕೇಳಿದ್ರೆ ಸೂಕ್ಷ್ಮ ಆಗ್ತದೆ. ಹಾಗೆ ನಮ್ಮ ಆತ್ಮಸ್ವರೂಪ ಅದು ಸೂಕ್ಷ್ಮ ಅದ. ಅದು ತಿಳ್ಕೊಬೇಕಾದ್ರೆ ಬುದ್ಧಿನೂ ಹೇಗಿರಬೇಕು? ಸೂಕ್ಷ್ಮ. ಆದ್ರೆ ಬುದ್ಧಿಗೆ ವಿಷಯ ಆಗ್ತದೆ ಅಂತ ಕೇಳಿದ್ರೆ ಆಗೋದಿಲ್ಲ. ಅದು ಬುದ್ಧಿಗೆ ವಿಷಯ ಆಗಿದೆ, ಯಾವುದಕ್ಕೂ ವಿಷಯ ಆಗೋದಿಲ್ಲ. ಆದ್ರೆ ಒಂದು ಅಣುವಿನಿಂದ ಅದೇನು ಮಾಡ್ಬೇಕಂತ ಕೇಳಿದ್ರೆ ತಿಳ್ಕೊಬೇಕೆ. ಹೆಂಗ? ಒಂದು ಅಣುವಿನಿಂದ. ಹೇಗೆ ಸುಮ್ಮನೆ ಚುಟುಕ್ ಹೇಳಿ ಮುಂದೆ ಹೋಗ್ತೀನಿ ನಾನು. ವನವಾಸದಲ್ಲಿದ್ದಾಗ ಪ್ರಭು ರಾಮಚಂದ್ರ ಲಕ್ಷ್ಮಣ ಸೀತಾ ಇದ್ದಾಗ ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಹಿಂಗೆ ಪ್ರವಾಸ ಮಾಡ್ತಾ 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 ಯಾರ ಆಶ್ರಮಕ್ಕೆ ಬರ್ತಾರಂತ ಕೇಳಿದ್ರೆ ಅತ್ರಿ ಮುನಿಗಳ ಆಶ್ರಮಕ್ಕೆ ಬರ್ತಾರ. ಬಂದಾಗ ಏನಂತ ಕೇಳಿದ್ರೆ ಅವಾಗ ರಾಮ ಲಕ್ಷ್ಮಣ ಹೋಗಿ ನಮಸ್ಕಾರ ಮಾಡಿ ಅತ್ರಿ ಮುನಿಗಳ ಹತ್ರ ಏನಂತ ಕೇಳಿದ್ರೆ ಕೂಡ್ತಿರ್ತಾರ. ಅವಾಗ ಸೀತಾ ನಮಸ್ಕಾರ ಮಾಡಿ ಆಕಿ ಒಳಗೆ ಅನುಸೂಯ ತಾಯಿಯವ್ರು ಕರ್ಕೊಂಡು ಹೋಗ್ತಾರೆ. ಅವಾಗ ಅನುಸೂಯ ಕೇಳ್ತಾಳೆ, ಅಮ್ಮ ಇದ್ರೊಳಗೆ ನಿನ್ನ ಪತಿ ದೇವರು ಯಾರು ಅಂತ ಕೇಳಿದಾಗ ಅವಾಗ ಏನಂತ ಕೇಳಿದ್ರೆ ಸೀತಾಮಾತೆ ಒಂದು ಮರ್ಯಾದದಿಂದ ಹೇಳ್ತಾಳೆ. ಏನಂತ ಕೇಳಿ, ಎಡಭಾಗದಲ್ಲಿ ಕೂತವರು, ಮಹಾತ್ಮರ ಎಡಭಾಗದಲ್ಲಿ ಕೂತವರು ನಮ್ಮ ಭಾವ, ನಮ್ಮ ಮೈದನ. ಯಾರು ಅಂತ ಕೇಳಿದ್ರೆ ಲಕ್ಷ್ಮಣ ಅಂತಿಟ್ಟು ಹೇಳಿ ಗಪ್ಪಾದಳಕಿ. ಕೇಳ್ಯ ಏನಕ್ಕೆ? ಅವ್ರೇನು ಕೇಳ್ಯಾರ? ಹೌದಿಲ್ಲ, ನಿನ್ನ ಗಂಡ ಯಾರಮ್ಮ ಅಂತ ಕೇಳಿದ್ರು. ಮತ್ತು ಈ ಲಕ್ಷ್ಮಣ ಸುದ್ದಿ ಕೇಳ್ಯಾರೇನು? ಕೇಳಿಲ್ಲ. ಆದ್ರೆ ಸೀತಾ ಯಾರ ಸುದ್ದಿ ಹೇಳಿದಳು? ಇಟ್ಟು ಹೇಳಿ ಗಪ್ಪಾದಳು. ಮತ್ತು ಕೇಳಿದವ್ರಿಗೆ, ಪ್ರಶ್ನೆ ಕೇಳಿದವ್ರಿಗೆ ಗುರ್ತಾಯ್ತಿಲ್ಲ ಏನಂತ. ಬಲಭಾಗ ಕೂತವ ರಾಮದನ, ರಾಮನೇ ಸೀತಾನ ಗಂಡದನ ಅನ್ನೋ ಮಾತು ಗುರ್ತಾಯ್ತಿಲ್ಲ.
ಶಾಸ್ತ್ರನು ಹಿಂಗೆ ಹೇಳೋದದ. ಮತ್ತೆ ಲಕ್ಷಕ್ಕೆ ನೇರವಾಗಿ ಏನಂತ ಕೇಳಿದ್ರೆ ಹಿಂಗೆ ಬಟ್ಟಿಟ್ಟು ಯಾಕೆ ಧರ್ಮ ಹೇಳಕ್ಕೂ ಬರ್ತದದು, ಅದು ವ್ಯವಹಾರದೊಂದು ವಿಷಯ ಅದು. ಈ ಬಲ ಕೂತ ನೋಡ್ರಿ ಅವನ ನನ್ನ ಕಂಡ ತನಕನು ಬರ್ತದ ಬರಂಗಿಲ್ಲತ್ತಿಲ್ಲ. ಆದ್ರ ಅದು ಧರ್ಮ ಮರ್ಯಾದೆ ಅಲ್ಲ. ಏನಂತ ಕೇಳಿದ್ರೆ ಧರ್ಮದಲ್ಲಿ ಏನಂತ ಕೇಳಿದ್ರೆ ಹಂಗ ಪತಿ ಪತ್ನಿ ಮರ್ಯಾದೆ ಇಲ್ಲ, ಒಂದು ಮರ್ಯಾದೆಯಿಂದ ಹೇಳುವ ಸೂಕ್ಷ್ಮ ಇರ್ತದೆ. ಎಷ್ಟು ವ್ಯವಹಾರ ಸೂಕ್ಷ್ಮ ಮರ್ಯಾದೆ ಬದ್ಧ ಇರ್ತದೆ, ಅದಕ್ಕೊಂದು ಮೆರಗಿರ್ತದೆ. ಆ ಜೀವನದಲ್ಲಿ ಒಂದು ಆನಂದ, ಒಂದು ಸಂತೋಷ, ಒಂದು ಸಮಾಧಾನ ಇರ್ತದೆ. ಎತ್ತರ ಇದ್ರೆ ಏನು ಮಾಡ್ಬೇಕು ಅದಕ್ಕೆ? ಅದಂತಾರಲ್ಲ ನಮ್ಮ ಕಡೆ ಅಂತಿರ್ತಾರೆ, ಕ್ವಾಣ ಕೆರಿಗೆ ಎಳಿತಂತ, ಎತ್ತ ಎರಿಗೆ ಎಳಿತಂತ. ಗಳಿ ಹಂಗೆ ಹೊಡಿದು ಹಂಗೆ ಸಂಸಾರಕ್ಕೆ ಎರಡು ಗಾಲಿ ಇದ್ದಂಗೆ ಪತಿ ಮತ್ತು ಪತ್ನಿ ಅವು ವ್ಯವಸ್ಥಿತವಾಗಿದ್ರೆ ಅಂತ ಕೇಳಿದ್ರೆ ಸಂಸಾರ ಸುಗಮವಾಗಿ ಸಾರ್ತದ. ಅದು ಬಡತನ ಶ್ರೀಮಂತಿಕೆ ಅದು ನಿಮ್ಮ ಹಣಿಬಾರಕ್ಕೆ ಬಿಟ್ಟು ವಿಚಾರ. ಶ್ರೀಮಂತಿದ್ರೆ ಅವ್ರಿಗೆ ಸುಖಿ ಇರ್ತಾರಂತ ತಿಳ್ಕೊಂಡ್ರೆ, ಬಡವ್ರಿದ್ರೆ ಅವ್ರು ದುಃಖಿ ಇರ್ತಾರಂತ ತಿಳ್ಕೊತೀರಿ. ಇರಂಗಿಲ್ಲ ಹಿಂಗ. ಏನ್ರಿ ಒಮ್ಮೆ ಏನಾಗಿತ್ತು ಅಂತ ಕೇಳಿದ್ರೆ, ಈ ರೋಡ್ ಕೆಲಸ ಮಾಡ್ತಾರಲ್ರಿ, ಗಂಡ ಹೆಂಡತಿ ರೋಡ್ ಕೆಲಸ ಮಾಡಕ್ ಬಂದ್ರೆ ಕಡಿ ಹೊಡಿತಿದ್ರು ಅವರು, ಕಂಕರ್ ಅಂತಾರಲ್ಲ ಅವು ಹೊಡಿತಿದ್ರು. ಹೊಡೆದಿಂದ ಮಧ್ಯಾಹ್ನ ಕಾಲ ಪ್ರಸಾದ ಊಟದ ಟೈಮ, ಅವಾಗ ಒಂದು ಗಿಡದ ನಾಳಿ ಕೂತೇನಂತ ಕೇಳಿದ್ರೆ ಇಬ್ರು ಮಂದಿ ಗಂಡ ಹೆಂಡತಿ ಇದ್ರ ಬಿದ್ರ ಕೂತ್ ಮಾತಾಡ್ಕೋತ ಆನಂದದಿಂದ ನಕ್ಕೋತ್ ಕೆಲ್ಕೋತ ಊಟ ಮಾಡಕತ್ತಾರ ಅವ್ರು. ಆ ದಾರಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬಿಲ್ಡಿಂಗ, ಆ ಬಿಲ್ಡಿಂಗ್ದಾಗ ಒಬ್ಬ ಹೆಣ್ಮಗಳು ಸಹಜ ಹಿಂಗೆ ಹಣಿಕೆ ಹಾಕಿ ನೋಡಿದಳು, ಕಿಡಿಕ್ಯಾಂದು ನೋಡಿದಳು. ಆಕಿಗೆ ಭಾಳ ದುಃಖ ಅನ್ನಿಸ್ತು. ಅವ್ರಿಗೆ ನೋಡಿ ಎಲ್ಲ ತಂದು ದುಃಖ ಏನು ಅಂತ. ಬಡವರಿದ್ರು ಕೂಡ ಗಂಡ ಹೆಂಡತಿ ಎಷ್ಟು ಪ್ರೀತಿದಿಂದ ಅದರ, ಎಷ್ಟು ಕೂಡಿ ಜೀವನ ಮಾಡ್ತಾ ಇದಾರೆ, ಎಷ್ಟು ಸಂತೋಷದಿಂದ ಅದರ. ಇದು ನಮ್ದೆಲ್ಲ ಇದಕ್ಕೇನು ಬೆಂಕಿ ಹಚ್ಚೋದು ಅಂದಳಕಿ. ಅದು ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಏನದ ಅಂತ ಕೇಳಿದ್ರೆ, ಒಂದ್ ದಿವ್ಸನು ಹಿಂಗೆ ಕೂತೇನಂತ ಕೇಳಿದ್ರೆ ಮಾತಾಡಕ್ಕೆ ಸಮಯ ಇಲ್ಲ. ಮತ್ತ ಏನು ಹೇಳ್ರಿ, ವರ್ ಜಗ್ ಜಗ್ ಆತ್ ಸಗಳ ಭಗ್ ಭಗ್. ನೋಡಾಕೆ ಹೊರಗೆ ಹೊಳಿತಿರ್ತದ, ಒಳಗೇನು ಇರಂಗಿಲ್ಲ. ಮತ್ತೆ ಲಕ್ಷ್ಯಕ್ಕೆ ಅದು ಆ ಆನಂದ ಸಂತೋಷ ಈ ವಸ್ತುಗಳದಿಂದ ಬರುವುದಲ್ಲ, ಅದು ಭಾವನಿಕವಾಗಿರ್ತಕ್ಕಂಥದ್ದು. ನಿಮ್ಮ ಭಾವ ಹೇಗಿರ್ತದ ಹಾಗೆ, ಹೌದಿಲ್ಲ? ನೀವು ಸಂತೋಷ ಪಡಿಬೇಕಾದ್ರೆ ಎಲ್ಲಾದ್ರೂ ಪಡ್ಕೋಬಹುದು ನೀವು, ಹೌದಿಲ್ಲ? ನಮ್ಮ ಭಾವ ಶುದ್ಧಿದ್ರೆ ಎಲ್ಲ ಕಡೆಗೆ ಏನಂತ ಕೇಳಿದ್ರೆ ಆ ಸಮಾಧಾನ ಐತಿ, ಇರ್ಲಿ. ಆದ್ರೆ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ, ಹಿಂಗಿದ್ರೆ ಹಿಂಗಿರ್ತದ, ಹೀಗೇನು ಇಲ್ಲ. ಇದು ಪಕ್ಕಾ ತಿರುಗಿರ್ಲಿ. ಅದಕ್ಕೆ ಧರ್ಮಶಾಸ್ತ್ರ ಹೇಳ್ತದೆ ಏನಂತ ಕೇಳಿದ್ರೆ, ಬೆರಳು ಮಾಡಿ ಗಂಡಗೆ ತೋರಿಸಬಾರ್ದು. ಬೆರಳು ಮಾಡಿ ಗಂಡಗೆ ತೋರಿಸ್ಬಿಡ್ತೆ, ಇವು ಕೈ ಹಿಡಿದು ಕುಣಿಸ್ತಾವ. ಈಗಿಂದ ಹಿಂಗದ, ಹೌದಿಲ್ಲ? ಇರ್ಲಿ. ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರೆ, ಈ ಒಂದು ಸೂಕ್ಷ್ಮ. ಆಗ ಆ ಬ್ರಹ್ಮತತ್ವ ಸೂಕ್ಷ್ಮವಾಗಿರ್ತಕ್ಕಂಥ ನಮ್ಮ ಸ್ವರೂಪ, ಅದನ್ನ ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ಹೆಂಗ ಸೀತಾಮಾತೆ ತನ್ನ ಪತಿದೇವನನ್ನು ಹೇಗೆ ಏನಂತ ಕೇಳಿದ್ರೆ ಬೆರಳು ಮಾಡಿ ತೋರಿಸದೆ, ಬಾಯಿ ಬಿಚ್ಚಿ ಇವನೇ ಅಂತ ಹೇಳದೆ ಕೂಡ ಏನಂತ ಕೇಳಿದ್ರೆ ಒಂದು ಅನುವಿನಿಂದ ಹೇಳಿದ್ರಿಲ್ಲ, ಹೌದಿಲ್ಲ? ಹಾಗೆ ಇದು ಪ್ರಪಂಚ ಪಕ್ಕದಲ್ಲಿ ಇಟ್ಟುಕೊಂಡು ನಮ್ಮ ಆತ್ಮಸ್ವರೂಪ ಹಿಂಗ ಅನುವಿನಿಂದ ತಿಳ್ಕೊಳ್ಳೋದ. ಅಲ್ಲಿ ಪಕ್ಕದಲ್ಲಿ ಯಾರದರ ಅಂತ ಕೇಳಿದ್ರೆ ಲಕ್ಷ್ಮಣದನ್. ಆ ಲಕ್ಷ್ಮಣನನ್ನೇ ಸಹಾಯ ಪಡ್ಕೊಂಡು ನನ್ನ ಪತಿದೇವ ಅನ್ನೋದು ಸಿದ್ಧ ಮಾಡಿದ್ರಿಲ್ಲ. ಹಂಗ ಈ ದೇಹಾದಿ ಅನಾತ್ಮ ತತ್ವಗಳನ್ನೇ ಸಹಾಯ ಮಾಡಿಕೊಂಡು ಆತ್ಮತತ್ವ ಹೇಗದ ಅನ್ನೋದಿದು ಒಂದು ಅನುವಿನಿಂದ ತಿಳ್ಕೊಳ್ಳೋದು. ಇಟ್ಟು ಸೂಕ್ಷ್ಮದ, ಗೊತ್ತಾಯ್ತು? ಅದಕ್ಕೆ ನಮ್ಮ ಬುದ್ಧಿ ಏನಾಗಬೇಕು? ಸೂಕ್ಷ್ಮ. ಅದಕ್ಕೆ ಏನಂತ ಕೇಳಿದ್ರೆ ರಿಕಾಮ ಅರ್ಧ ಗಡಿ ನ ರಾಹೆ ಅಂತಂದ್ರೆ, ರಿಕಾಮ ಅರ್ಧ ಗಡಿ ಇರಬೇಡ್ರಿ. 6 ಶಾಸ್ತ್ರಗಳು ಓದಿ ತಿಳ್ಕೊರಿ ಅಂತ ಸಂತರು ಕೂಡ ಹೇಳಿದ್ದಾರೆ, ಎಲ್ಲರೂ ಹೇಳ್ಯಾರ. ಇರ್ಲಿ. किंवा वैशेषिकों ने आत्मा को भी ज्ञानादिक गुणों का आश्रय रूप करके तथा समवाय कारण रूप करके ही द्रव्य ही माने हैं. ನೋಡ್ರಿ, ಆ ವೈಶೇಷಿಕರಾದ್ರೂ ಕೂಡ ಆತ್ಮನಿಗೆ ಜ್ಞಾನಾದಿ ಗುಣೋಂಕ ಆಶ್ರಯ ಕರಿಕೆ. ಯಾಕಂತ ಕೇಳಿದ್ರೆ ಈ ವೈಶೇಷಿಕರು ಜ್ಞಾನ ಇದು ಆತ್ಮನ ಗುಣ ಅಂತ ಹೇಳ್ತಾರ. ಅವ್ರು ಏನಂತ ಹೇಳ್ತಾರ? ಆತ್ಮನ ಗುಣ ಅಂತ ಹೇಳ್ತಾರೆ. ಯಾವಾಗ ಮನ ಮತ್ತು ಆತ್ಮದ ಸಂಯೋಗ ಆಗ್ತದ ಅವಾಗ ಜ್ಞಾನ ಹುಟ್ಟುತ್ತದಂತಾರೆ ನ್ಯಾಯಶಾಸ್ತ್ರಕಾರರು ಮತ್ತು ಇವು ವೈಶೇಷಿಕರು. ಹೌದಾ? ಮಲಗಿದಾಗ ಮನಸ್ಸದೇನು ಇಲ್ಲ, ಅಲ್ಲಿ ಆತ್ಮ ಮನಕ್ಕೆ ಸಂಯೋಗ ಅದೇನು ಇಲ್ಲ, ಅದಕ್ಕಲ್ಲಿ ಜ್ಞಾನ ಇಲ್ಲ ಅಂತಾರ ಅವ್ರು. ಯಾರು ಬಂದದ್ದು ಗುರ್ತಾಗಂಗಿಲ್ಲ, ಯಾರು ಹೋಗಿದ್ದು ಗುರ್ತಾಗುದಿಲ್ಲ ಅಂತ ಹಿಂಗಂತಾರ ಅವರು. ಅವ್ರ ವ್ಯವಸ್ಥೆ ಹಿಂಗದ. ಈಗ ಹೊರಗಾದ್ರೂ ಕೂಡ ಯಾವುದೇ ಒಂದು ವಸ್ತುವಿಂದ ಜ್ಞಾನ ಬೇಕಾದ್ರೆ ಅಲ್ಲಿ ಮನಸ್ಸು ಮತ್ತು ಆತ್ಮಂದ ಏನಿರಬೇಕು? ಸಂಯೋಗ ಇದ್ರೆ ಏನಾಗ್ತದ ಅಂತ ಕೇಳಿದ್ರೆ ಜ್ಞಾನ ಆಗ್ತದಿಲ್ಲ, ಅಂದ್ರೆ ಆಗುದಿಲ್ಲ. ಅದಕ್ಕೆ ಅವ್ರು ಜ್ಞಾನ ಇದು ಗುಣ ಅಂತ ಹೇಳ್ತಾರೆ. ಯಾರ ಗುಣ? ಆತ್ಮನ ಗುಣ ಅಂತ ಒಪ್ತಾರ ಅವರು.
ಇನ್ನು ಗುಣ ಅಂದ ಕೂಡಲೇ ಆತ್ಮ ಏನದ ಗುಣಿ ಅದ. ಹೀಗೇನಂತ ಕೇಳಿದ್ರೆ ಇಲ್ಲಿ ಗುಣ ಗುಣಿ ಸಂಬಂಧ ಬತ್ತಪ್ಪ ಅಂದ್ರೆ ಅದಕ್ಕೆ ಆತ್ಮನಿಗೆ ದ್ರವ್ಯ ಅನ್ನೋ ಪ್ರಸಂಗ ಬರ್ತದ. ಅದೇ ನೋಡ್ರಿ, किंवा वैशेषिकों ने आत्मा को भी ज्ञानादिक गुणों का आश्रय रूप करके ವೈಶೇಷಿಕರು ಆತ್ಮನಲ್ಲಿ ಆತ್ಮಕ್ಕೂ ಅಂದ್ರೆ ಆತ್ಮನಿಗೆ ಜ್ಞಾನಾದಿ ಗುಣಕ ಆಶ್ರಯ ರೂಪ ಕರಿಕೆ ಜ್ಞಾನಾದಿ ಗುಣಗಳಿಗೆ ಆತ್ಮ ಏನಾಗಿದೆ ಅಂತ ಕೇಳಿದ್ರೆ ಆಶ್ರಯ ಆಗಿದೆ. ತಥಾ ಸಮವಾಯಿ ಕಾರಣ ರೂಪ ಕರಿಕೆ ಮತ್ತು ಸಮವಾಯಿ ಕಾರಣ ಯಾಕಂತ ಕೇಳಿದ್ರ ಆತ್ಮ ಮತ್ತೇನಂತ ಕೇಳಿದ್ರೆ ಜ್ಞಾನ, ಇವು ಎರಡಕ್ಕೂ ಎಂಥ ಸಂಬಂಧದೊಂದಿಗೆ ಸಮವಾಯ ಸಂಬಂಧ, ಹೌದಿಲ್ಲ? ಅದಕ್ಕೆ ಈ ಸಮವಾಯ ಕಾರಣ ರೂಪ ಕರಿಕೆ ದ್ರವ್ಯ ಹಿ ಮಾನ್ಯ ಹೇ, ಅದಕ್ಕೆ ಏನಂದಾರ ಅವರು ದ್ರವ್ಯ ಅಂತನೇ ಹೇಳಿದ್ದಾರೆ. ಸೋ ಬಿ ತಿನೋಂಕ ಕಹಣ ಅಸಂಗತ ಹೇ, ಹಿಂಗ ಹೇಳುದು ಕೂಡ ಏನಂತ ಕೇಳಿದ್ರೆ ಆ ವೈಶೇಷಿಕರ ಮಾತು ಇದು ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. ಕಾಯ್ತೆ ಯಾಕಂದ್ರೆ श्रुति स्मृति विद्वानों का अनुभव इन तीनों करके आत्मा का निर्गुणपणा तथा सच्चिदानंद रूपता ही निश्चय हुए है. ನೋಡ್ರಿ, ಶ್ರುತಿ ಆಗಲಿ ಸ್ಮೃತಿ ಆಗಲಿ ವಿದ್ವಾಂಸರ ಅನುಭವವಾಗಲಿ ಇನ್ನು ತೀನೋ ಕರ್ಕೆ ಈ ಮೂರರಿಂದಲೂ ಕೂಡ ಆತ್ಮಕ ನಿರ್ಗುಣಪಣ, ಆತ್ಮ ಹೇಗದನಂತ ನಿರ್ಗುಣ ಗುಣರಹಿತದನ. ವೇದಾಂತ ಶಾಸ್ತ್ರದಲ್ಲಿ ಅವರು ಗುಣಸಹಿತ ಹೇಳ್ತಾರೆ. ಯಾರು ಜ್ಞಾನ ಗುಣ ಒಪ್ಪ್ಯಾರ ಅವರು, ಯಾರು ವೈಶೇಷಿಕರು. ಗುಣ ಅಂದ್ರೆ ಅದು ಸಗುಣ ಐತಿಲ್ಲ, ನಿರ್ಗುಣ ಹೆಂಗಾಗ್ತದ? ಇಲ್ಲಿ ಆತ್ಮ ಹೇಗದನಂತ ನಮ್ಮ ವೇದಾಂತ ಮತದಲ್ಲಿ ನಿರ್ಗುಣ, ಯಾವ ಗುಣನೂ ಆ ಆತ್ಮನಲ್ಲಿ ಇಲ್ಲ. ನಿರ್ಗುಣಪಣ ತಥಾ ಸಚ್ಚಿತ್ ಆನಂದ ರೂಪತಾ ಹಿ ನಿಶ್ಚಯ ಹುವೆ. ಶ್ರುತಿ ಸ್ಮೃತಿ ಮತ್ತು ವಿದ್ವಾಂಸರ ಅನುಭವದಿಂದ ನಮಗೇನು ತಿಳಿದು ಬರ್ತದ ಅಂತ ಕೇಳಿದ್ರೆ ಆತ್ಮ ನಿರ್ಗುಣದನ, ಸಚ್ಚಿದಾನಂದ ಸ್ವರೂಪದನಂತೆ ನಿಶ್ಚಯ ಆಗ್ತದ. ಆದ್ರೆ ಗುಣಸಹಿತ ಆತ್ಮ ಅದನಂತ ಹೀಗೆ ನಮ್ಗೆ ತಿಳುವಳಿಕೆ ಬರುವುದಿಲ್ಲ ನಮ್ಮ ವೇದಾಂತ ಶಾಸ್ತ್ರದಲ್ಲಿ. ತಹ ಅದಕ್ಕೆ ಪ್ರಮಾಣ ಕೊಟ್ಟು ಹೇಳ್ತಾರೆ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ಚೇತ ಅಂದ್ರೆ ಸಾಕ್ಷಿ ಚೈತನ್ಯ, ಯಾವ ಆತ್ಮ ಚೈತನ್ಯ. ಕೇವಲ ನಿರ್ಗುಣಶ್ಚ, ಕೇವಲ ಹೇಗದನಂತ ನಿರ್ಗುಣ, ಯಾವ ಗುಣನೂ ಕೂಡ ಆತ್ಮನಲ್ಲಿ ಇಲ್ಲ. यह श्रुति तो ता आत्मा को निर्गुण कहे. ಈ ಶ್ರುತಿ ಮಂತ್ರ ಏನ್ ಹೇಳ್ತದ ಅಂತ ಕೇಳಿದ್ರೆ ಆತ್ಮನಿಗೆ ನಿರ್ಗುಣ ಅಂತ ಹೇಳಿದೆ, ಯಾವ ಗುಣನೂ ಕೂಡ ಆತ್ಮನಲ್ಲಿ ಇಲ್ಲ. ಅವ್ರು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದೋ ಬ್ರಹ್ಮ ಯೇ ಶ್ರುತಿ ತಾ ಆತ್ಮ ಕೋ ಸಚ್ಚಿದಾನಂದ ರೂಪ ಕಹೆ. ಹಾಗಾದ್ರೆ ಗುಣಸಹಿತ ನಿಮ್ಮ ಆತ್ಮ ಇಲ್ಲಂದ್ರೆ ನಿಮ್ಮ ಆತ್ಮಾರೇ ಹೇಗದನ ಅಂತ ಕೇಳಿದ್ರೆ ಸದ್ರೂಪದನ, ಚಿದ್ರೂಪದನ ಮತ್ತು ಆನಂದ ರೂಪದನ ಮತ್ತು ಅನಂತದನ ಅಂತ ತಿಳ್ಕೊಂಡು ಹೇಳ್ತಾ ಇದೆ. ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದೋ ಬ್ರಹ್ಮ ಯೇ ಶ್ರುತಿ ತಾ ಆತ್ಮಕ್ಕೂ ಸಚ್ಚಿತ್ ಆನಂದ ರೂಪಕ್ಕೆ ಯಾತೆ ಸೋ ಆತ್ಮ ದ್ರವ್ಯ ರೂಪ ನೈ ಹೇ. ಅದಕ್ಕೆ ಆತ್ಮ ಏನಲ್ಲ ದ್ರವ್ಯ ರೂಪ ಇಲ್ಲ. ಅಂದ್ರೆ ಈ ಯಾವ ಪದಾರ್ಥಗಳಂತೆ ಏನಂತ ಕೇಳಿದ್ರೆ ಅದು ಆತ್ಮತತ್ವ ಇಲ್ಲ, ಅನಾತ್ಮದಂತೆ ಇಲ್ಲ. ತಾ ಸೋ ಆತ್ಮ ಅದ್ರವ್ಯ ಹೋಣೇತೆ ಗುಣಾದಿಕೋಂಕಿ ನ್ಯಾಯಿ ಪರತಂತ್ರ ಹೋವೇಗ. ಇನ್ನೇನಂತ ಕೇಳಿದ್ರೆ ಆತ್ಮ ದ್ರವ್ಯ ರೂಪ ನೈ ಹೇ, ಆತ್ಮಾರೇ ದ್ರವ್ಯ ರೂಪ ಇಲ್ಲ. ತಹಸೋ ಆತ್ಮ, ಅಲ್ಲಿ ಏನಂತ ಕೇಳಿದ್ರೆ ಆತ್ಮ ಅದ್ರವ್ಯ ಹೊಣೈತೆ, ಅವ ದ್ರವ್ಯ ಅಲ್ಲ ಅಂದ್ರೆ ಅವ ಏನಂತ ಕೇಳಿದ್ರೆ ಗುಣ ಆಗ್ಬೇಕಾಗತ್ತಲ್ಲ ಅಂತ ಹಿಂಗೆ ಯಾರಾದರೂ ಆಕ್ಷೇಪ ಮಾಡ್ಬೋದು. ಗುಣಾದಿಕೋಂಕಿ ನ್ಯಾಯಿ ಪರತಂತ್ರ ಹೋವೇಗ, ನಿಮ್ಮ ಆತ್ಮ ಪರತಂತ್ರ ಆತನ. ಯಾಕಂತ ಕೇಳಿದ್ರೆ ಗುಣ, ಗುಣ ಅಂದ್ರೆ ರೂಪ, ಹೌದಿಲ್ಲ? ಈಗ ಬಟ್ಟೆಯಲ್ಲಿ ಇರ್ತಕ್ಕಂಥ ರೂಪ ಇದು ಸ್ವತಂತ್ರದೋ ಏನೋ ಈ ಬಟ್ಟೆ ಆಶ್ರಯದಲ್ಲಿದೆ? ಬಟ್ಟೆ ಆಶ್ರಯದಲ್ಲಿದೆ. ನೀವು ಅನ್ಬೋದು ಎಲ್ರಿ ಅಂಗಡಿಯಾಗ ಹೋದ್ರೆ ಪುಡಿ ಕಟ್ಟಿ ಕೊಡ್ತಾರಲ್ಲ ಬಣ್ಣ, ಅದು ಬಣ್ಣನೇ ಅದಲ್ಲ, ಅಲ್ಲಿ ಅಲ್ಲಿ ಆಶ್ರಯದ ಕುಸುಮ ದ್ರವ್ಯ ಏನದಂತ ಕೇಳಿದ್ರೆ ಅದು ಆ ಬಣ್ಣ ಅದು ರೂಪ ಎಂದೂ ಸ್ವತಂತ್ರ ಇರಂಗಿಲ್ಲ. ಬಣ್ಣ ಅದು ಇರಬೇಕಾದ್ರೆ ಇದು ಮಣ್ಣ, ಮಣ್ಣಿನ ಮಣ್ಣಿಗೆ ಏನಂತ ಮಣ್ಣಿನಲ್ಲಿ ಏನದ ಅಂತ ಕೇಳಿದ್ರೆ ಬಣ್ಣನೂ ಕೂಡ ಅದ, ಹೌದಿಲ್ಲ? ಹಿಂಗೆ ಒಂದು ದ್ರವ್ಯಕ್ಕೆ ಸೇರಿಸಿ ಕೊಡ್ತಾರ. ಅದು ಯಾವುದು ಆ ಪುಡಿ ಇರ್ತದಂದ್ರೆ ಏನಂತ ಕೇಳಿದ್ರೆ ಅದು ದ್ರವ್ಯ ಇರ್ತದೆ, ಅದ್ರೊಳಗೆ ಏನಿರ್ತದ ಅಂತ ಕೇಳಿದ್ರೆ ಬಣ್ಣ ಇರ್ತದ. ಅಂದ್ರೆ ಬಣ್ಣ ಅದರ ಆಶ್ರಯದಲ್ಲಿ ಇರ್ತದಂತ ತಿಳ್ಕೊಬೇಕು. ಅದಕ್ಕೆ ಒಂದು ವೇಳೆ ಏನಂತ ಕೇಳಿದ್ರೆ ಅದು ದ್ರವ್ಯ ರೂಪ ಆತ್ಮ ಆಗಲಿಲ್ಲ ಅಂದ್ರೆ ಅದು ಏನಾಗ್ತದ ಅಂತ ಕೇಳಿದ್ರೆ ಗುಣಾದಿಗಳಂತೆ ಅದು ಪರತಂತ್ರ ಆಗ್ತದ, ಅದು ಸ್ವತಂತ್ರ ಇಲ್ಲ. ಯಾರ್ದರೆ ಒಬ್ಬರ ಆಶ್ರಯ ಮಾಡ್ಕೊಂಡು ಅದಕ್ಕೆ ಇರ್ಬೇಕಾಗ್ತದ. ಬಣ್ಣ ಅದು ಎಂದೂ ಸ್ವತಂತ್ರ ಇಲ್ಲ, ಯಾರ್ದರೆ ಆಶ್ರಯ ಮಾಡ್ಕೊಂಡೇ ಅದ. ಈಗ ಇದಕ್ಕೆ ಬಣ್ಣ ಬೆಳೆದಾರೆ, ಗಾಡಿ ಆಶ್ರಯದಲ್ಲಿ ಬಣ್ಣದ,
ಬಟ್ಟಿ ಬಣ್ಣದಾಗ ಎದ್ದಾರ, ಇದಕ್ಕೆ ಬಣ್ಣ ಮಾಡ್ಯಾರ, ಇದೇನದ ಬಟ್ಟೆ ಆಶ್ರಯದಲ್ಲಿ ಬಣ್ಣ ಅದಂತ ತಿಳ್ಕೊಬೇಕು. ಹೀಗ ನಿರಾಶ್ರಿತೇನಿಲ್ಲ ಅಂತ ಕೇಳಿದ್ರೆ ಯಾರಿಲ್ಲ, ಬಣ್ಣ ಇಲ್ಲ ಅಂದ್ರೆ ಈ ಗುಣಗಳು ಇಲ್ಲ. ಅದಕ್ಕೇನಂತ ಕೇಳಿದ್ರೆ ಇಲ್ಲಿ ಅದು ಆ ಬಣ್ಣ ದ್ರವ್ಯ ಅಲ್ಲ, ಹಂಗ ಆತ್ಮನು ಕೂಡ ಏನಲ್ಲ, ದ್ರವ್ಯ ಅಲ್ಲ. ಅಂದ್ರೆ ಏನ್ ಅಕ್ಕನಂತ ಕೇಳಿದ್ರವ ಬಣ್ಣದ ಗುಣದಂತೆ ಅಕ್ಕನವ. ಅದಕ್ಕೇನಂತ ಕೇಳಿದ್ರೆ ಅವನಿಗೆ ಪರತಂತ್ರತ್ವ ಬರ್ತದಂತಂದ್ರ ಯಹ ಜೋ ವೈಶೇಷಿಕ ಕಯಹೆ. ಹಿಂಗ ಯಾರತ್ತಾರ ಇದೇ ಮಾತ, ವೈಶೇಷಿಕರಂತಾರ ಇದು. ಸೋವಿಯ ಸಂಗತ, ಇದನ್ನು ನಿನ್ನ ಮಾತ ಅಸಂಗತ ಅಂದ, ಸಂಗತ ಶಿರ ಮಾತನಿಂದು ಅಲ್ಲ ಅಂದ್ರೆ ಅಯೋಗ್ಯದ ಕಾಹಿತೆ. श्रुति स्मृतियों विषयी ता आत्मा को ही सर्व कल्पनाओं का अधिष्ठान तथा सर्व का प्रेरक कया है. ನೋಡ್ರಿ, ಶ್ರುತಿ ಆಗಲಿ ಸ್ಮೃತಿ ಆಗಲಿ, ಆ ಶ್ರುತಿ ಸ್ಮೃತಿಗಳಲ್ಲಿ ಆತ್ಮನಿಗೆ ಸರ್ವ ಕಲ್ಪನಾಂಕ ಅಧಿಷ್ಠಾನ. ಎಷ್ಟು ನಮ್ಮಲ್ಲಿ ಕಲ್ಪನಾಗಳು ನಿರ್ಮಾಣ ಆಕ್ಕವಲ್ಲ, ನಾವು ಏನೇನು ಕಲ್ಪಿಸ್ತೇವಲ್ಲ, ಈ ಎಲ್ಲ ಕಲ್ಪನೆಗಳಿಗೆ ಅಧಿಷ್ಠಾನ ಯಾರದರಂತ ಕೇಳಿದ್ರೆ ಆತ್ಮ. ತಥಾ ಸರ್ವಕ ಪ್ರೇರಕ ಯಾ, ಮತ್ತ ಅಷ್ಟೇ ಅಲ್ಲ, ಎಲ್ಲರಿಗೂ ಪ್ರೇರಕ ಯಾರು, ಆತ್ಮ. ಹೌದಿಲ್ಲ, ಅಧಿಷ್ಠಾನೂ ಅದನ, ಮತ್ತೇನಂತ ಕೇಳಿದ್ರೆ ಪ್ರೇರಕನೂ ಅದನ. ಹೌದಿಲ್ಲ, ಇರಾಕನು ಏನಂತ ಕೇಳಿದ್ರೆ ಆಧಾರ ಆಗ್ಯಾನ, ಮತ್ ತಿಳ್ಕೊಳಕ್ಕೂ ಏನಂತ ಕೇಳಿದ್ರೆ ಅವನೇ ಪ್ರೇರಕ ಆಗ್ಯಾನಂತ ತಿಳ್ಕೊಬೇಕು. ಐಶೇ ಆತ್ಮಾಕು ಅದ್ರವ್ಯ ರೂಪತಾ ಕರಿಕೆ ಪರತಂತ್ರ ಕಹನ ತಿನ್ ಶ್ರುತಿ ಸ್ಮೃತಿಯೋ ತೇ ವಿರುದ್ಧ ಹೇ. ಅದಕ್ಕಿಂತ ಯಾವ ಆತ್ಮ ಅದನ, ಆ ಆತ್ಮನಿಗೆ ಅದ್ರವ್ಯ ರೂಪದನಂತ ಹೇಳಿ ಅವ ಪರತಂತ್ರದನಂತ ಹೇಳುವುದಾಗಲಿ, ಮತ್ತು ಶ್ರುತಿ ಸ್ಮೃತಿ ವಿರುದ್ಧವಾಗಿರ್ತಕ್ಕಂಥ ಹೇಳುವ ಮಾತವಾಗಲಿ ಇದು ಸರಿ ಅಲ್ಲ. ಯಾತೆ ಅದ್ರವ್ಯ ರೂಪ ಹುವಾಬಿ, ಆತ್ಮ ದ್ರವ್ಯ ರೂಪ ಇಲ್ಲ, ಅವ ಅದ್ರವ್ಯ ರೂಪವಾಗಿದ್ದಾಗೆ ಆದ್ರೂ ಕೂಡ ಸೋ ಆತ್ಮ ಸರ್ವಕ ಅಧಿಷ್ಠಾನ ಹೊಣೆತೆ, ಎಲ್ಲರಿಗೆ ಅಧಿಷ್ಠಾನದ. ನೋಡ್ರಿ, ಈಗ ಯಾವುದೇ ಒಂದು ವಸ್ತು ತಗೋರಿ, ಯಾವತ್ತು ತಗೋತೀರಿ ಹೇಳ್ರಿ, ಒಂದು ವಸ್ತು ಯಾವದ್ರಿ, ಏನಂದ್ರೆ ಜೋರಾಗಿ ಹೇಳ್ಬೇಕು ತಮ್ಮ, ಹೇಳ್ರಿ ಒಂದು ವಸ್ತು ಯಾವದ್ರೆ, ವ್ಯಾಸಪೀಠ. ಹೌದಿಲ್ಲ, ಇದು ವ್ಯಾಸಪೀಠ ಅದಂತೆ ಇಲ್ಲಂತೆ ಅದ, ವ್ಯಾಸಪೀಠ ಅದ. ಇದಕ್ಕೆ ಯಾರ ಅಧಿಷ್ಠಾನ ಆದ್ರು ಅದ ಅನ್ನೋದು. ಅಸ್ಥಿ ಭಾತಿ ಪ್ರಿಯ ನಾಮ ರೂಪ 5 ಅಂಶಗಳದವು ಈ ಜಗತ್ತದಲ್ಲಿ. ಯಾವುದೇ ವಸ್ತು ತಗೋರಿ ಅದ್ರಾಗ ನಿಮ್ಗೆ 5 ಅಂಶಗಳು ಸಿಗ್ತಾವ. ಹೌದಿಲ್ಲ, ನಾಮರೂಪ ಇವು ಮಾಯಾ. ಹೌದಿಲ್ಲ, ಅಸ್ಥಿ ಭಾತಿ ಪ್ರಿಯ ಇವು ಬ್ರಹ್ಮ ಸ್ವರೂಪವಾಗಿದೆ. ಅದಕ್ಕೆ ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮೇತ್ಯಂಶ ಪಂಚಕಂ ಆದ್ಯತ್ರಯ ಬ್ರಹ್ಮರೂಪಂ ಮಾಯಾರೂಪಂ ಅಥವಾ ಜಗದ್ರೂಪಂ ತಥೋದ್ವಯಂ ಅಂತ ಹೇಳ್ಯಾರ. ನಾಮರೂಪ ಇವೇನದವ ಮಾಯಾ ಸ್ವರೂಪದ. ಅಸ್ಥಿ ಭಾತಿ ಪ್ರಿಯವು ಯಾರ ಸ್ವರೂಪದವ ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪದ. ಅದಕ್ಕೆ ವ್ಯಾಸಪೀಠ ಅದ. ಹೌದಿಲ್ಲ, ಇದು ಮೈಕ ಅದ, ಈ ಮಠ ಅದ, ಅಂದ್ರೆ ಅದ ಅನ್ನೋದಿದು ಅಧಿಷ್ಠಾನ, ಇದು ಆಧಾರ ಅದ ಅನ್ಸೋಕ. ಹೌದಿಲ್ಲ, ಇದು ಇರ್ಬೇಕಾಗಿದ್ರೆ ಏನಂತ ಕೇಳಿದ್ರೆ ಎದರದಿಂದ ಅದದು, ಅಧಿಷ್ಠಾನದಿಂದ. ಅಧಿಷ್ಠಾನವೇ ಇಲ್ಲಂದ್ರೆ ಅದಕ್ಕೆ ಇರುವಿಕೆ ಇಲ್ಲ ಅಂತ ತಿಳ್ಕೋಬೇಕು. ಯಾತೆ ಅದ್ರವ್ಯ ರೂಪ ಹುವಾಬಿ ಸೋ ಆತ್ಮ ಸರ್ವಕ ಅಧಿಷ್ಠಾನ ಹೊಣೆತೆ. ಅದು ದ್ರವ್ಯ ಇಲ್ಲದಿದ್ರೂ ಕೂಡ ಆತ್ಮ ಎಲ್ಲರಿಗೇನಾಗ್ಯದ ಅಂತ ಕೇಳಿದ್ರೆ ಅದು ಅಧಿಷ್ಠಾನ ಆಗಿದೆ. ತಥಾ ಸರ್ವಕ ಪ್ರೇರಕ್ ಹೊಣೆತೆ ಸ್ವತಂತ್ರ ಹೇಳಿ, ಮತ್ತು ಎಲ್ಲರಿಗೆ ಪ್ರೇರಣಾ ಮಾಡ್ತಕ್ಕಂಥದ್ದಾಗಿದೆ ಯಾರು, ಆತ್ಮ. ಇದು ಹಾಗೇನಂತ ಕೇಳಿದ್ರೆ ನೋಡ್ರಿ, ಇದು ಕರೆಂಟ ಈಗ ಬಲ್ಲ ಬೆಳಗ್ತಾ ಇದೆ, ಇದು ಮೈಕ್ ಮಾತಾಡ್ತಾ ಇದೆ. ಈಗ ಇಲ್ಲಿದು ಏನು ನಡೆದದ ಅದು ಎಲ್ಲ ಏನಂತ ಕೇಳಿದ್ರೆ ಅದು ಏನು ಮಾಡಕತ್ತದ, ಮೊಬೈಲ್ ಸಂಗ್ರಹ ಮಾಡ್ತಾ ಇದೆ. ಇದೆಲ್ಲ ಯಾರದಿಂದ, ಅದು ಪ್ರೇರಣಾ ಶಕ್ತಿ ಅದ. ಕರೆಂಟ್ ಏನಂದ್ರೆ ಈ ಜಗತ್ತದಲ್ಲಿ ಏನೇ ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕಾಗಿದ್ರು ಕೂಡ ಆ ಪ್ರೇರಣಾ ಶಕ್ತಿದಿಂದಲೇ, ಆ ಪರಮಾತ್ಮನಿಂದಲೇ ಎಲ್ಲವೇನಂತ ಕೇಳಿದ್ರೆ ಕಾರ್ಯಕಲಾಪಗಳು ನಡೀತಾವೆ. ಅವ ಏನು ಮಾಡಂಗಿಲ್ಲ, ಖರೆ ಅವನಿಗೆ ಬಿಟ್ರೆ ಏನು ನಡೆಯಂಗಿಲ್ಲ. ಇಷ್ಟು ಮಜೆ ಅದನವ. ಅವನು ಹೊರತಾಗಿ ಏನು ಮಾಡಕ್ಕೆ ಬರಂಗಿಲ್ಲ. ಹೌದಿಲ್ಲ, ಎಲ್ಲ ಆಗ್ಬೇಕಾದ್ರೆ ಅವ ಬೇಕು, ಖರೆ ಅವ ಮಾತ್ರ ಏನು ಮಾಡಿಲ್ಲ. ಇಷ್ಟು ಮಜೆ ಅದ. ಅದಕ್ಕೆ ಅವ ಹೇಗದನಂತ ಕೇಳಿದ್ರೆ ಸ್ವತಂತ್ರದನ, ಅವ ಪರಾಧೀನಿಲ್ಲ, ಯಾರ ಆಶ್ರಯದಲ್ಲಿಲ್ಲ. ಎಲ್ಲ ಇಡೀ ಜಗತ್ತೆ ಬ್ರಹ್ಮಾಂಡವೇ ಅವನ ಆಶ್ರಯದಲ್ಲಿ ಬಾಳಿ ಬದುಕ್ತದೆ. ಹೌದಿಲ್ಲ,
ಆದ್ರೆ ಅವ ಏನಂತ ಕೇಳಿದ್ರೆ ಬದುಕಬೇಕಾದ್ರೆ ಬಾಳ್ಬೇಕಾದ್ರೆ ಇರ್ಬೇಕಾದ್ರೆ ಯಾರ್ದ ಅಪೇಕ್ಷೆ ಅವನಿಗೆ ಇಲ್ಲ, ನಿರಪೇಕ್ಷ ಸ್ವತಂತ್ರದನವ. ಯಾ ಕಾರಣತೆ ಭಿ ನವಹಿ ದ್ರವ್ಯ ಹೇ, ಈ ಒಂದು ಕಾರಣದಿಂದ ದ್ರವ್ಯಗಳು ಎಷ್ಟದವ ಅಂತ ಕೇಳಿದ್ರೆ 9 ಅದಾವ. ತಿನೋಂಕಿ ಪ್ರತಿಜ್ಞೆ ಅಸಂಗತ. ಹಿಂಗ 9 ದ್ರವ್ಯ ಅದಾವ ಅನ್ನೋದು ಅವ್ರ ಮಾತು ಹೇಗದ ಅಂತ ಕೇಳಿದ್ರೆ ಅದು ಅಸಂಗತದ. ಅಂಧಕಾರ ಬಂದ ದ್ರವ್ಯದ ದಶಮ ದ್ರವ್ಯ ಹೇಳ್ಯಾರಲ್ಲ. ಕಿಂವ ಇಲ್ಲಾದ್ರೆ ತಿನ್ ವೈಶೇಷಿಕೋನೆ ಆಕಾಶಾದಿಕ್ ಅನೇಕ ನಿತ್ಯ ಪದಾರ್ಥ ಮಾನೇ ಹೇ. ಈ ವೈಶೇಷಿಕರು ಆಕಾಶವೇ ಮೊದಲು ಮಾಡಿಕೊಂಡು ಅನೇಕ ನಿತ್ಯ ಪದಾರ್ಥಗಳು ಒಪ್ಪ್ಯಾರವು. ಆದ್ರೆ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಪರಬ್ರಹ್ಮ ವಸ್ತು ಒಂದೇ ನಿತ್ಯದ, ಅದಕ್ಕೆ ಬಿಟ್ಟು ಎಲ್ಲವೂ ಅನಿತ್ಯದ. ಆದ್ರೆ ವೈಶೇಷಿಕರು ಏನಂತ ಕೇಳಿದ್ರೆ 4 ಭೂತಗಳು ಪರಮಾಣು ರೂಪದಿಂದ ನಿತ್ಯ ಹೇಳ್ತಾರೆ. ಆಕಾಶ ಏನಂತ ಕೇಳಿದ್ರೆ ಇದು ಸ್ವಾಭಾವಿಕ ನಿತ್ಯ ಅಂತ ಹೇಳ್ತಾ ಇದ್ದಾರೆ. ಇವಕ್ಕೆಲ್ಲ ಅವ್ರು ಏನು ಒಪ್ಪ್ಯಾರ? ನಿತ್ಯ ಅಂತ ಒಪ್ಪ್ಯಾರ. ಸೋ ತಿನೋಂಕಿ ಕಲ್ಪನಾ ಬಿ ಶ್ರುತಿತೆ ವಿರುದ್ಧ ಹೋಣೆತೆ ಅಸಂಗತೆ. ಹೀಗೆ ಅವ್ರೇನು ಕಲ್ಪನಾ ಮಾಡ್ಯಾರ ದ್ರವ್ಯದ ವಿಷಯಕವಾಗಿ, ಈ ಪದಾರ್ಥಗಳ ವಿಷಯಕವಾಗಿ ಇದು ಹೇಗದ ಅಂತ ಕೇಳಿದ್ರೆ ಶ್ರುತಿಗೆ ವಿರುದ್ಧವಾಗಿರ್ತಕ್ಕಂಥ ಮಾತು ಅದಂತ ಹೇಳ್ತಾ ಇದ್ದಾರೆ. ಜಿಸ್ ಕಾರಣತೆ ಶ್ರುತಿ ಬ್ರಹ್ಮತೆ ಭಿನ್ನ ಸರ್ವ ಜಗತ್ಕೋ ಅನಿತ್ಯ ಹಿ ಕಹೆ. ನೋಡ್ರಿ, ಈ ಒಂದು ಕಾರಣದಿಂದ ಶ್ರುತಿ ಬ್ರಹ್ಮಕ್ಕಿಂತಲೂ ಭಿನ್ನ ಯಾವ ಈ ಸಂಪೂರ್ಣ ಜಗತ್ತೇನದಲ್ಲ, ಈ ಜಗತ್ಯ ಅನಿತ್ಯವೇ ಅದಂತ ಹೇಳಿದೆ. ಯಾವುದು ನಿತ್ಯ ಇಲ್ಲ, ಒಂದೇ ನಿತ್ಯ. ಯಾವುದು ನಿತ್ಯ? ಪರಬ್ರಹ್ಮ ವಸ್ತು ಒಂದೇ ನಿತ್ಯ. ಅದರದ್ದು ನಿತ್ಯತ್ವ ಪಡ್ಕೊಂಡು ಇವೆಲ್ಲ ನಿತ್ಯ ಆಗ್ಯಾವ, ಹೌದಿಲ್ಲ? ನೋಡಿ, ಈಗ ಸತ್ತ 3 ಹೇಳಿದ್ರಲ್ಲ, ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಷಿಕ. ಆ ವ್ಯಾವಹಾರಿಕ ಪ್ರಾತಿಭಾಷಿಕ ಈ ಏನು ಸತ್ತ ಅದಲ್ಲ, ಈ ಸತ್ತ ಯಾರ್ದಿದು? ಸತ್ತ ತ್ಯಾಚಿಕೀಜಿ ಮಾಯಿ ಬಾಪ್ ಸಂತ್ರ ಹೇಳಿದ್ರು. ಈ ಸತ್ತ ಯಾರ್ದದ ಅಂತ ಕೇಳಿದ್ರೆ ಆ ಭಗವಂತನ ಸತ್ತ. ಆ ಸತ್ತ ಪಡ್ಕೊಂಡು ಇದು ಏನಾಗ್ಯದ? ಸತ್ತ ಪ್ರಧಾನ ಆಗ್ಯದ. ಇದು ಎಲ್ಲ ವ್ಯಾವಹಾರಿಕ ಪ್ರಪಂಚ ಯಾಕೆ ಸತ್ಯ ಅನ್ನಿಸ್ತದ? ಆ ಪರಮಾತ್ಮನ ಸತ್ಯತ್ವದಿಂದ ಸತ್ಯ ಅನ್ನಿಸ್ತದ, ಹೌದಿಲ್ಲೋ? ಆದ್ರೆ ಆ ಪಾರಮಾರ್ಥಿಕ ಸತ್ಯ ಎಷ್ಟದ ಅಷ್ಟು ಸತ್ಯ ಇದಕ್ಕೆ ಇಲ್ಲ, ಹೌದಿಲ್ಲ? ಈಗ ಬ್ಯಾಂಕ್ದಾಗ ಮ್ಯಾನೇಜರು ಅದನ, ಕ್ಲರ್ಕು ಅದನ, ಸತ್ತ ಯಾರಿಗೆ ಹೆಚ್ಚದ? ಹೌದಿಲ್ಲ? ಸತ್ತ ತಾರತಮ್ಯದ ಇಲ್ಲ ಅಲ್ಲಿ. ಹಾಗೆ ವ್ಯಾವಹಾರಿಕ ಪ್ರಾತಿಭಾಷಿಕದಲ್ಲಿ ಸತ್ತ ಅದ, ಅವು ಸತ್ಯದವ. ಆದ್ರೆ ಅವತರಲ್ಲಿ ತಾರತಮ್ಯದ ಹೆಚ್ಚು ಕಡಿಮೆತನ ಅದ. ಅಲ್ಲಿ ಸಾಪೇಕ್ಷಕ ಸತ್ಯತ ಅದ. ಆದ್ರೆ ಪರಬ್ರಹ್ಮನಲ್ಲಿ ನಿರಪೇಕ್ಷಿಕ ಸತ್ಯತ. ತನ್ನ ಸ್ವಂತ ಸತ್ಯತ್ವದ ಸ್ವಯಂಭೂ ಅದದು, ಸ್ವತಂತ್ರದ. ಯಾವುದು? ಪರಬ್ರಹ್ಮ ವಸ್ತು. ಇವೆಲ್ಲ ಏನಂತ ಕೇಳಿದ್ರೆ ಇವು ಸತ್ಯದವಂದ್ರೆ ಇವು ಯಾರ್ದಾರೆ ಸತ್ತ ಪಡ್ಕೊಂಡು ಸತ್ಯ ಆಗ್ಯಾವ. ಬೆಲ್ಲ, ಇದು ಬೆಲ್ಲ ರುಚಿ ಆಗ್ಬೇಕಾದ್ರೆ ಏನು ಹಾಕ್ಯಾರ್ರಿ ಅದ್ರಾಗ? ಅದು ಸ್ವಭಾವತ ಏನದದು ರುಚಿ ಅದ. ಹೋಳಿಗೆ ರುಚಿ ಆಗ್ಬೇಕಾದ್ರೆ ಏನು ಮಾಡ್ಬೇಕದ? ಹೋಳಿಗೆನೂ ರುಚಿ ಅದ, ಹೌದಿಲ್ಲ? ಹುಗ್ಗಿನೂ ರುಚಿ ಅದ, ಬೆಲ್ಲೂ ರುಚಿ ಅದ, ಹೌದಿಲ್ಲ? ಆದ್ರೆ ಬೆಲ್ಲ ರುಚಿ ಆಗ್ಬೇಕಾದ್ರೆ ಏನು ಮಾಡ್ಬೇಕದ? ಏನು ಮಾಡ್ಬೇಕಾಗಿಲ್ಲ, ಅದು ಬೆಲ್ಲ ರುಚಿನೇ ಅದದು, ಅದ್ರ ಸ್ವರೂಪನೇ ಅದ. ಆದ್ರೆ ಹುಗ್ಗಿ ಹೋಳಿಗೆ ರುಚಿ ಆಗ್ಬೇಕಾದ್ರೆ ಬೆಲ್ಲ ಹಾಕ್ಬೇಕಿದೆ. ಇವು ಹಾಕಿದಾಗ ಅವು ರುಚಿ, ಹೌದಿಲ್ಲ? ಹಾಗೇನಂತ ಕೇಳಿದ್ರೆ ಈ ಪರಬ್ರಹ್ಮ ವಸ್ತು ಈ ವ್ಯಾವಹಾರಿಕ ಪ್ರಪಂಚವಾಗಲಿ ಪ್ರಾತಿಭಾಷಿಕವಾಗಲಿ ಅವಕ್ಕೆ ಸತ್ತಾ ಪ್ರದಾನ ಮಾಡಿದಾಗ ಅವು ಏನದ ಅಂತ ಕೇಳಿದ್ರೆ ಸತ್ತ ಉಳ್ಳುವಾಗ್ಯವ. ಮತ್ತದು ಸತ್ತ ತಕ್ಕೊಳ್ಳಿ ಅಂದ್ರೆ ಅವಕ್ಕೆ ಅಸ್ತಿತ್ವವೇ ಇಲ್ಲ. ಈ ವ್ಯಾವಹಾರಿಕ ಪ್ರಪಂಚಕ್ಕೂ ಅಸ್ತಿತ್ವ ಇಲ್ಲ, ಮತ್ತು ಪ್ರಾತಿಭಾಷಿಕ ಪದಾರ್ಥಗಳಿಗೂ ಅಸ್ತಿತ್ವ ಇಲ್ಲ. ಇದು ಅಸ್ತಿತ್ವ ಯಾರ್ದದ? ಹೌದಿಲ್ಲ? ಚಾರ್ಜಿಂಗ್ ಮಾಡಿಬಿಟ್ಟ ನಾವು ಒಮ್ಮೆ, ಹೌದಿಲ್ಲ? ನಮ್ಮ ಮೊಬೈಲ್ಗಳು ಚಾರ್ಜ್ ಇಳಿತವ, ಚಾರ್ಜ ಏರ್ತದ, ಹೌದಿಲ್ಲ? ಹಂಗೆ ಇವೆಲ್ಲಕ್ಕೇನಂತ ಕೇಳಿದ್ರೆ ಸತ್ತ ಅನ್ನೋದು ಚಾರ್ಜ್ ಮಾಡಿಬಿಟ್ಟಾನ ಯಾರು? ಪರಮಾತ್ಮ. ಯಾವಕ್ಕೆ ಎಷ್ಟು ಮಾಡಬೇಕು ಅಷ್ಟು. ಅವತ್ರ ಕೆಪಾಸಿಟಿ ಎಟ್ಟದ ಅಟ್ಟೇನಂತ ಕೇಳಿದ್ರೆ ಆ ಬ್ಯಾಟ್ರಿ ಹೆಂಗದ ಹಂಗೆ ಚಾರ್ಜ್ ಹೆಂಗೆ ಚಾರ್ಜ್ ಮಾಡ್ಕೊತದಲ್ಲೋ, ಕರೆಂಟ್ ಹೆಂಗೆ ಚಾರ್ಜ್ ಮಾಡ್ಕೊತದ ಹಂಗೇನಂತ ಕೇಳಿದ್ರೆ ಈ ವಸ್ತುಗಳು ಕೂಡ ಆ ಸತ್ಯತ್ವವನ್ನು ಆ ಸತ್ತ ಚಾರ್ಜ್ ಮಾಡ್ಕೋಬೇಕಾಗಿದ್ರೆ ಅವತ್ರದ್ದು ಎಷ್ಟೇನಪ್ಪ ಅಂತ ಕೇಳಿದ್ರೆ ಕೆಪಾಸಿಟಿ ಅದ, ಯೋಗ್ಯತೆ ಅದ, ಅಷ್ಟೇ ಏನು ಮಾಡ್ಯಾವು ಆ ಸತ್ತ ಪಡ್ಕೊಂಡು ಸತ್ಯ ಆಗ್ಯಾವ, ಖರೆ ಆಗ್ಯಾವು. ಆದ್ರೆ ವಾಸ್ತವಿಕ ಖರೆ ಯಾರು? ಪರಬ್ರಹ್ಮ ವಸ್ತು. ತಿಳಿತಾ? ಬ್ರಹ್ಮತೆ ಭಿನ್ನ ಸರ್ವ ಜಗತ್ಕೋ ಅನಿತ್ಯ ಹಿ ಕಹೆ. ಶ್ರುತಿ ಏನ್ ಹೇಳ್ತದ ಅಂತ ಕೇಳಿದ್ರೆ ಬ್ರಹ್ಮ ಭಿನ್ನ, ಬ್ರಹ್ಮೇತರ ಎಷ್ಟು ಪದಾರ್ಥಗಳದಾವ ಇವು ಎಲ್ಲವೂ ಏನದ ಅಂತ ಕೇಳಿದ್ರೆ ಅನಿತ್ಯದ. ಇವು ಯಾವ ನಿತ್ಯ ಇಲ್ಲ.
ಒಂದೇ ಒಂದು ನಿತ್ಯ ಯಾವುದು ಪರಬ್ರಹ್ಮ ವಸ್ತು ತಾ ಶ್ರುತಿ ಅಥ ಅನ್ಯದಾರ್ಥಂ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತ ಅಥ ಅನ್ಯದಾರ್ಥಂ. ಏನ್ ಹೇಳ್ತಾರೆ ನೋಡ್ರಿ, ಇದು ಶ್ರುತಿ. ಇಸ್ ಬ್ರಹ್ಮತೆ ಭಿನ್ನ ಸರ್ವ ಜಗತ್ ಆರ್ತ್ ಕಹೆ ಮಿಥ್ಯಾ ಹೇ. ಆರ್ತ್ ಅಂದ್ರೇನು? ಮಿಥ್ಯ. ಆರ್ತ್ ಅಂದ್ರೆ ಇಚ್ಛಾನು ಅಂತ ಅರ್ಥ ಆಗ್ತದ, ಇಲ್ಲ ಅಂತಿಲ್ಲ. ಆ ಪ್ರಸಂಗ ಅನುಗುಣವಾಗಿ ಅದಕ್ಕೆ ಏನ್ ಮಾಡ್ಬೇಕು, ಅರ್ಥ ಮಾಡ್ಬೇಕು. ಇಲ್ಲಿ ಆರ್ತ್ ಅಂದ್ರೇನು? ಮಿಥ್ಯ ಅಂದ್ರೆ ಸುಳ್ಳದ. ಏನು ಸುಳ್ಳದ ಅಂತ ಕೇಳಿದ್ರೆ, ಇಸ್ ಬ್ರಹ್ಮತೆ ಭಿನ್ನ ಸರ್ವ ಜಗತ್, ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಅದ, ಆ ವಸ್ತು ಒಂದು ಬಿಟ್ರ ಉಳಿದದೆಲ್ಲ ಏನದ ಅಂತ ಕೇಳಿದ್ರೆ ಇದು ಜಗತ್ತೇ ಮಿಥ್ಯ ಅದ, ಇದು ಸುಳ್ಳದ. ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ. और वह ಸರ್ವ ದ್ವೈತ ಪ್ರಪಂಚ ಮಾಯಾ ಮಾತ್ರ ಹೇ. ಮತ್ತಿದು ಸರ್ವ, ಇದು ಕಣ್ಣಿಗೆ ಕಾಣತಕ್ಕಂಥ ಇದೆಲ್ಲ ದ್ವೈತ ಪ್ರಪಂಚ, ಒಂದರಂತೆ ಒಂದು ಇಲ್ಲ. ಒಂದರಂಗೆ ಅನ್ಯ ಏನಂತ ಕೇಳಿದ್ರೆ ಇಲ್ಲ, ಎಲ್ಲವೂ ಬೇರೆ ಬೇರೆನೇ ಅದಾವ. ಈ ಸರ್ವ ದ್ವೈತ ಪ್ರಪಂಚ ಮಾತ್ರ ಇದು ಹೇಗದ ಅಂತ ಕೇಳಿದ್ರೆ ಇದೆಲ್ಲ ಪ್ರಪಂಚ ದ್ವೈತದ, ಇದು ಅದ್ವೈತ ಅಲ್ಲ. ಅರ್ಥಾತ್ ಮಿಥ್ಯಾ ಹೇ. ಅರ್ಥಾತ್ ಏನು? ದ್ವೈತ ಅಂದ್ರೆ ಏನದ ಅಂತ ಕೇಳಿದ್ರೆ ಎಲ್ಲ ಸಂಪೂರ್ಣ ಪ್ರಪಂಚ ಮಿಥ್ಯ. ಅದ್ವೈತ ಬ್ರಹ್ಮ ಹಿ ಪಾರಮಾರ್ಥ ಸತ್ತಾ ಹೇ. ಅದ್ವೈತ ಬ್ರಹ್ಮ ಒಂದೇ ಪಾರಮಾರ್ಥ ಸತ್ತ ಅಂದ್ರೆ ಸತ್ಯ ಸತ್ತ ಅದಕ್ಕೆ. ಎದಕ್ಕೆ? ಬ್ರಹ್ಮನಿಗೆ ಪಾರಮಾರ್ಥ ಸತ್ತ ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಬೇಕಂತ ಕೇಳಿದ್ರೆ, ಸತ್ಯ ಅಂದ್ರೆ ಪಾರಮಾರ್ಥ ಸತ್ಯ ಅಂದ್ರ ಈ ಸತ್ಯ ಬ್ರಹ್ಮನಲ್ಲಿರ್ತಕ್ಕಂಥದ್ದು ಪಾರಮಾರ್ಥಿಕದ ಅಂದ್ರೆ ಅದು ಸತ್ಯದ. ಸತ್ಯ ಇದೇನದ? ಸತ್ಯದ. ಪ್ರಪಂಚನೂ ಸತ್ಯದ, ಇಲ್ಲ ಅಂತಿಲ್ಲ. ಆದ್ರೆ ಪ್ರಪಂಚದ ಸತ್ಯ ಇದು ಸತ್ಯ ಇಲ್ಲ, ಇದು ಮಿಥ್ಯ. ಈ ವ್ಯವಹಾರದಲ್ಲಿ ಪ್ರಪಂಚ ಸತ್ಯದಲ್ಲಿ ಈಗೇನು ವ್ಯವಹಾರ ನಡೆದ ಇದು ಸತ್ಯ ಅಂತೀರಿ ಸುಳ್ಳು ಅಂತೀರಿ? ಸತ್ಯದ. ಇದನ್ನು ಆ ಪರಬ್ರಹ್ಮನೂ ಸತ್ಯದ, ಆದ್ರ ಆ ಪರಬ್ರಹ್ಮನ ಸತ್ಯ ಇದು ಸತ್ಯದ. ಆದ್ರೆ ಇದು ಪ್ರಪಂಚದ ಈ ವ್ಯವಹಾರದ ಸತ್ಯ ಇದು ಸತ್ಯ ಇಲ್ಲ, ಇದು ಮಿಥ್ಯ. ಇದು ಸತ್ಯ ಅಂತ ಕಂಡ್ರು ಕೂಡ ಇದು ಮತ್ತಿದೇನದ? ಮಿಥ್ಯ ಅದ ಅಂತ ತಿಳ್ಕೋಬೇಕು. किंवा आत्मन आकाश संभूत तन मनो अकुरुत इस श्रुति विषय आकाश की तथा मन की ब्रह्मते उत्पत्ति कथन करी है. ನೋಡ್ರಿ, ಆಕಾಶ ಕಿ ತಥಾ ಮನ್ ಕಿ, ಈ ಆಕಾಶ ಆಗಲಿ ಮನಸ್ಸಾಗಲಿ ಇದೆಲ್ಲನೇನಂತ ಕೇಳಿದ್ರೆ ಇದು ಜಗತ್ಯವಾಗಲಿ ಬ್ರಹ್ಮತೆ ಉತ್ಪತ್ತಿ ಕಥನ ಕರಿ, ಬ್ರಹ್ಮನಿಂದ ಇದೆಲ್ಲ ಏನಾಗ್ಯದ್ರಿ? ಹುಟ್ಟ್ಯದಂತ ಹೇಳ್ಯಾರ. ಅವ್ರ ಜಾತಶಿ ಧ್ರುವ ಮೃತ್ಯು, ಇದೆಲ್ಲ ಆಕಾಶ ಮೊದಲು ಮಾಡಿಕೊಂಡು ಮನಸ್ಸು ತನಕ ಇದೆಲ್ಲ ಹುಟ್ಟ್ಯದಂದ್ರೆ ಶಾಸ್ತ್ರದೊಂದು ನಿಯಮದ. ಏನ್ ನಿಯಮ? ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂದ್ರ ಯಾವುದು ಹುಟ್ಟದ ಅದಕ್ಕೆ ಏನಂತ ಕೇಳಿದ್ರೆ ಮೃತ್ಯು ಅನ್ನೋದು ಇದು ನಿಶ್ಚಯವಾಗಿದೆ. ಧ್ರುವ ಅಂದ್ರೆ ಏನಂತ ಕೇಳಿದ್ರೆ ನಿಶ್ಚಯವಾಗಿದೆ. ಏನ್ ನಿಶ್ಚಯವಾಗಿದೆ ಅಂತ ಕೇಳಿದ್ರೆ ಮೃತ್ಯು ಮರಣ. ಯಾಕ? ಅದು ಹುಟ್ಟ್ಯದಂದ್ರೆ ಒಂದ್ ದಿವಸ ಉಪಜಯತೆ ನಾಶೆ ನಾಶಲೆ ಪುನರಪಿ ದಿಶೆ ಹೇ ಘಟಿಕಾ ಯಂತ್ರ ಜೈಸೆ ಪರಿಭ್ರಮೆಗ. ಹುಟ್ಟತದಂದ್ರೆ ಸಾಯ್ತದ, ಸಾಯ್ತದಂದ್ರೆ ಮತ್ತೆ ಹುಡ್ತದ. ಹೆಂಗ ಅಂತ ಕೇಳಿದ್ರೆ ಇದು ಕಾಲಚಕ್ರ ಹೆಂಗ ತಿರುಗ್ತದೆ, ಗಡಿಯಾರದಲ್ಲಿ ಹೇಗೇನಂತ ಕೇಳಿದ್ರೆ ಈ ಮುಳ್ಳುಗಳು ತಿರುಗ್ತಾವಲ್ಲ ಹಂಗ 1ರಿಂದ 12 ತನಕ ಮತ್ತೇನಂತ ಕೇಳಿದ್ರೆ ಮತ್ತೆ ಪ್ರಾರಂಭ ಆಗ್ತದ. ಹಂಗೇನಂತ ಕೇಳಿದ್ರೆ ಜನ್ಮದಿಂದ ಮರಣಕ್ಕ, ಮರಣದಿಂದ ಇದು ದೊಡ್ಡ ಕೆಲಸ ನಮ್ದು, ಹೌದಿಲ್ರಿ? ಉಳ್ದದೆಲ್ಲ ಟೈಮ್ ಪಾಸ್. ಮುಖ್ಯ ಕೆಲಸ ಹುಟ್ಟ್ಯಾನಪ್ಪ. ಯಾಕೆ ಹುಟ್ಟ್ಯಾನ? ಸತ್ತಪ್ಪ. ಯಾಕೆ ಸತ್ತ? ಬಾಕಿದೆಲ್ಲ ನಡುವು ಮಾಡೋದು ನೀವು ಎಲ್ಲಿ ಹೋಯ್ತದು? ಉಳ್ದದ್ದೆಲ್ಲ ಜೀರೋ. ಅದು ಟೈಮ್ ಪಾಸ್ ಅದ. ಹೆಂಗದ? ಈಗ ನೋಡ್ರಿ, ನೀವು ಬರಾಗತ್ತೀರಿ, ಏನೋ ಒಂದು ಅರ್ಧ ತಾಸು ಪಾಠ ಪ್ರಾರಂಭ ಆಗುದದ. ನೀವೇನೋ ಆ ಕಡೆದು ಬಂದ್ರಿ, ಯಾರೋ ಭೇಟಿ ಆದ್ರೆ ನಿಮ್ಮ ಸ್ನೇಹಿತರು, ಎಲ್ಲಿ ಹೊರಟಿರಿ? ಅಲ್ಲಿ ಪಾಠಶಾಲೆಗೆ ಹೊರಟಿದ್ದೇವೆ, ಪಾಠ ಪ್ರಾರಂಭ ಆಗಿದೆ. ಹಿಂಗೆ ನಡ್ರೆಲ್ಲ ಒಂದಿಷ್ಟು ಚಾ ತಗೊಂಡು ಹೋಗುನಂತ ನಿಮ್ಗೆ ಕರ್ಕೊಂಡು ಹೋದ್ರು. ನೀವು ರೂಮ್ದಂದು ಹೊರಟಿರಿ, ಚಾ ಕುಡ್ಯಾಕೆ ಹೊರಟಿರೋ ಏನು ಪಾಠಕ್ಕಾಗಿ ಹೊರಟಿರಿ? ಮತ್ತು ಚಾ ಯಾಕೆ ಕುಡ್ಲಿಗತ್ತೀರಿ? ಟೈಮ್ ಪಾಸ್, ಹೌದಿಲ್ಲ? ಅದು ಟೈಮ್ ಪಾಸ್. ಹಂಗೆ ಹುಟ್ಟ್ಯಾನ. ಯಾಕೆ ಹುಟ್ಟ್ಯಾನ? ಎದಕ್ಕೆ ರೀ? ಸಾಯಕ್ಕೆ ಹುಟ್ಟ್ಯಾನ. ಆದ್ರೆ ಇನ್ನೂ ಅದು ಬಂದಿಲ್ಲ, ಗಾಡಿ ಲೇಟ್ ಅದ. ಗಾಡಿ ಏನದ? ಲೇಟ್ ಅದ. ಇನ್ನು ಅದು ಬರತಕ್ಕ ಏನು ಚಾ ಕುಡ್ದಂಗೆ ಹೆಂಡ್ರು ಮಕ್ಕಳು ಮನಿ ಮಾರ ಬೀಗರು ನೆಂಟರು ಕುಡುದು ತಗೊಳ್ಳೋದು ಹೋಗೋದು ಬರೋದು ಇದೆಲ್ಲ ಏನದು? ಇದು ಅದಕ್ಕೆ ಸೇರಿದ.
ಇದೆಲ್ಲ ಮಾಡೋದೆಲ್ಲ ಹೆಂಗದಂತ ಕೇಳಿದ್ರೆ ಹೇಗದಂತ ಕೇಳಿದ್ರೆ ಈ ಸಂಸಾರದಲ್ಲಿ ಸುಖ ಆಚಾರ್ಯರು ಹೇಳ್ಯಾರ, ನೀರಾಗ ಕೈ ಎದ್ದಿ ನೆಕ್ಕಿದ್ರ ಎಷ್ಟು ರುಚಿ ಹತ್ತದ. ಹಿಂಗ ನೀರಾಗ ಕೈ ಎದ್ದಿದ್ರಿ, ಎದ್ದೇನಂತ ಕೇಳಿದ್ರೆ ಹಿಂಗೆ ತಗೊಂಡು ಅದು ನೆಕ್ಕಿದ್ರಿ, ಏನದ ಏನೂ ಇಲ್ಲ. ಮತ್ತು ಸಂಸಾರ ಹಂಗೆ ಅದ ಯವ್ವ. ಇದೆಲ್ಲ ಇಟ್ಟು ಮಾಡ್ಯಾರಂದ್ರೂ ಕೂಡ ಅದು ಹೆಂಗದ, ಕಡೆಗೆ ನೀರಾಗ ಕೈ ಎದ್ದಿ ನೆಕ್ಕದಂಗದ ತಿಳ್ಕೊಳ್ಳೋದು. ಅದಕ್ಕಿದು ಎಲ್ಲವೇನದಂತ ಕೇಳಿದ್ರೆ ಅನಿತ್ಯದಂತ ತಿಳಿಯಬೇಕು. इस वचन करके श्री भगवान ने उत्पत्तिमान पदार्थ का नियमते नाश किया है. ಯಾವುದು ಹುಟ್ಟುತ್ತದ ಆ ಹುಟ್ಟುವ ಪದಾರ್ಥ ನಿಯಮಿತವಾಗಿ ಏನಂತ ಕೇಳಿದ್ರೆ ಅದು ನಾಶ ಆಗೇ ತೀರ್ತದಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಯಾತೆ ಉತ್ಪತ್ತಿ ವಿನಾಶವಾಲೆ ಹೋಣೇತೆ ತೇ ಆಕಾಶಾದಿಕ್ ಅನಿತ್ಯ ಹೋವೆಗೆ. ನೋಡ್ರಿ, ಈ ಆಕಾಶವೇ ಮೊದಲ ಮಾಡಿಕೊಂಡು ಈ ಸಂಪೂರ್ಣ ಬ್ರಹ್ಮಾಂಡವೇ ಇದು ಏನದಪ್ಪ ಅಂತ ಕೇಳಿದ್ರೆ ಇದು ವಿನಾಶ ಉಳ್ಳುದ್ದದ, ಅಂದ್ರೆ ನಾಶ ಹೊಂದತಕ್ಕಂಥದ್ದು ಆಗ್ಯದ. ಇದು ಒಂದ್ ದಿವ್ಸ ಇಲ್ಲ ಆಗ್ತದ. ಅದಕ್ಕೆ ಇದು ಹೆಂಗದ ಅಂತ ಕೇಳಿದ್ರೆ ಇದು ನಿತ್ಯ ಅಲ್ಲ, ಇದು ಅನಿತ್ಯ ಅದ ಅಂತ ತಿಳ್ಕೊಬೇಕು. ಕಿಂವ तीन वैशेषिकों ने परमाणुओं को जो निरवयव तथा नित्य मान्या है. ವೈಶೇಷಿಕರು ಮತ್ತು ಪರಮಾಣುಗಳಿಗೆ ಏನಂತ ಕರೆದಾರ, ನಿರವಯವ ಅಂತ ಕರೆದಾರ. ಮತ್ತೇನಂತಾರ, ಅವಕ್ಕೆ ನಿತ್ಯ ಅಂತ ಹೇಳ್ತಾ ಇದಾರೆ. ಸೌಭಿ ಅಸಂಗತೆ ಅವ್ರು ಏನೇನು ಹೇಳ್ಯಾರ ಅದೆಲ್ಲ ಹೆಂಗ ಅಯೋಗ್ಯದ ಅನ್ನೋದು ಒಂದೊಂದು ಪಾಯಿಂಟ್ ತಗೊಂಡು ಏನು ಮಾಡಕತ್ತಾರ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ಇಲ್ಲಿ ಆ ವೈಶೇಷಿಕರು ಹೇಳಿದಂತೆ ಆ ಪರಮಾಣುಗಳು ಅವಕ್ಕೆ ಅವಯವಿಲ್ಲ, ಸಾವಯವಿಲ್ಲ, ಅವು ನಿರವಯವ ತಂದಾರ. ಇದನ್ನು ಕೂಡ ಅಸಂಗತದ. ಮತ್ತು ಅವಕ್ಕೆ ನಿತ್ಯ ಅಂತ ಹೇಳ್ಯಾರ, ಅದನ್ನು ಕೂಡ असंगत कहते. लोक विषय जो जो पदार्थ रूपादि गुणवाला होवे है ತಾ ಪರಿಚ್ಛಿನ್ನ ಹೋವೆ. ಈ ಲೋಕದಲ್ಲಿ ವ್ಯವಹಾರದಲ್ಲಿ ಜಗತ್ತದಲ್ಲಿ ಯಾವ ಯಾವ ಪದಾರ್ಥಗಳು ರೂಪಾದಿ ಗುಣವಾಲ ಹೋವೆ, ರೂಪಾದಿ ಗುಣಗಳು ಅನೇಕ ಅದಾವ, ಹೌದಿಲ್ಲ? ಆ ಗುಣದಿಂದ ಯುಕ್ತವಾಗಿರ್ತಕ್ಕಂಥ ವಸ್ತುಗಳು ಹೇಗದಾವ ಅಂತ ಕೇಳಿದ್ರೆ ಪರಿಚ್ಛಿನ್ನ ಹೋವೆ, ಪರಿಚ್ಛಿನ್ನ ಅದಾವ, ಹೌದಿಲ್ಲ? ಇನ್ನು ನೋಡ್ರಿ, ನಾವು ಗುಣ ಉಳ್ಳವರು, ನೀವು ಗುಣ ಉಳ್ಳವರು, ಎಲ್ಲರೂ ಒಂದೊಂದು ಥರದ ಗುಣ ಉಳ್ಳವರು, ಹೌದಿಲ್ಲ? ಆದ್ರೆ ಒಬ್ಬರಂತೆ ಒಬ್ಬರು ಇಲ್ಲ. ನೀವು ಒಂದು ಆ ಗುಣಕ್ಕೆ ಸೀಮಿತ ಇದ್ರಿ, ಅವರು ಒಂದು ಗುಣಕ್ಕೆ ಸೀಮಿತರದಾರ, ಹೌದಿಲ್ಲ? ಹಾಡಾಕ ಬಂದವ್ರಿಗೆ ಬಾರ್ಸಾಕ ಬರ್ತದಂತ ಹಿಂಗಿಲ್ಲ, ಬಾರ್ಸಲಕ್ಕೆ ಬಂದವ್ರಿಗೆ ಹಾಡಾಕ ಬರ್ತದಂತ ಹೀಗ ಇಲ್ಲ, ಹೌದಿಲ್ಲ? ಮತ್ತಿಲ್ಲಿ ವ್ಯತ್ಯಾಸದ ಇಲ್ಲ. ಹಾಗೇನಂತ ಕೇಳಿದ್ರೆ ಈ ಗುಣಗಳೆಲ್ಲ ಬೇರೆ ಬೇರೆ ಇರ್ತಾವ. ಆದ್ದರಿಂದ ಈ ಗುಣ ಉಳ್ಳತಕ್ಕಂಥ ಗುಣಮಯಿ ಈ ಪ್ರಪಂಚದಲ್ಲೂ ಇದು ಪರಿಚ್ಛಿನ್ನದ ಅಂತ ತಿಳ್ಕೋಬೇಕು. ಸೋ ಪದಾರ್ಥ ಸಾವಯವ ತಥಾ ಅನಿತ್ಯ ಹೋವೆ. ಹೀಗೆ ಯಾವ ಪದಾರ್ಥಗಳದಾವಲ್ಲ ಆ ಪದಾರ್ಥಗಳು ಸಾವಯವದವ, ನಿರವಯವ ಇಲ್ಲ, ಅವು ಅವಯವ ಸಮೇತ ಅದಾವ. ಮತ್ತು ಅವು ಅನಿತ್ಯನೂ ಕೂಡ ಅದಾವ. ಜೈಸೆ ಹೇಗೆ ಉದಾಹರಣೆ ಕೊಟ್ಟು ಹೇಳ್ತಾರೆ, ಘಟಪಟಾದಿಕ ಪದಾರ್ಥ. ಒಂದು ಘಟ ಒಂದು ಪಟ. ನೋಡ್ರಿ, ಈ ಹಾವು ಹಗ್ಗ ಹಾವು ಘಟಪಟ. ಒಮ್ಮೆ ಸಾಕ್ರೆ ಮಹಾರಾಜ್, ವಿನಾಯಕ್ ಮಹಾರಾಜ್ ಸಾಕ್ರೆ ಅವ್ರಿಗೆ ಒಬ್ರು ಕೇಳಿದ್ರು, काय हो महाराज तुमच्या शास्त्रात घट पट काय है? ಏನ್ರಿ ನಿಮ್ಮ ಶಾಸ್ತ್ರ ಘಟಾಪಟ ಅಂತಿರಲ್ಲ ಯಾಕೆ ಅಂತ ಕೇಳಿದ್ರು. ಅವಾಗ ಅವರು ಹಜರ್ ಜವಾಬಿ ಇದ್ರು, ಕೇಳಿದ ತಕ್ಷಣವೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ರು. ಅವರು ಹಿಂಗಿದ್ರು ಅವ್ರು ಮಹಾರಾಜರು, ವಿನಾಯಕ್ ಮಹಾರಾಜ್ ಸಾಕ್ರೆ ಅವರು. ಅವ್ರು ಏನು ಹೇಳಿದ್ರು, हे बघ बाळ, तू जेव्हा जन्माला येतोस तेव्हाही घट पाहिजे आणि पट पाहिजे, आणि जेव्हा मरतोस तेव्हाही घट आणि पट. ಹುಟ್ಟಿದಾಗೂ ಈ ಘಟಪಟ ಬೇಕು, ವರ್ಷಕ್ಕ ತೊಳಿಲಿಕ್ಕ ಬೇಕಾ ಬೇಡ? ಘಟನೂ ಬೇಕು ಪಟನೂ ಬೇಕು. ಮತ್ತು ಸತ್ತಾಗ ಮಕದಾರಿ ಹರಿತಾರಲ್ಲ, ಬೇಕೇ ಬೇಡ ಅರಿವಿ? ಆ ಶಿಕಾಳಂತ ಹಿಡಿತಾರ ಅವರು. ಅದು ನಮ್ಮ ಇದ್ರೊಳಗೆ ಇಲ್ಲಿ ಬಿಡ್ರಿ. ಈಗ ಬ್ರಾಹ್ಮಣರಾಗಲಿ, ಈ ಮರಾಠ ಸಮಾಜದಾಗಲಿ, ಜನವಾರ ಕಂಪ್ನಿ ಏನದರಲ್ಲ, ಅದು ಶಿಕಾಳ ಅಂದ್ರೆ ಒಂದು ಗಡಿಗೆ ಹಿಡ್ಕೊಂಡು ಮುಂದೆ ಹೋಗ್ತಿರ್ತಾರೆ, ಗುರ್ತದಿಲ್ಲ ನಿಮಗೆ? ರಾಮ್ ನಾಮ್ ಸತ್ಯ, ಅವಾಗ ಸತ್ಯ ಇದ್ದಾಗ ಸತ್ಯ ಆಗಿಲ್ಲದು. ಇದ್ದಾಗ ಸತ್ಯ ಇದ್ರೆ ಅವಂದು ಕಲ್ಯಾಣ ಆಕಿತ್ತು. ಸತ್ತ ಮ್ಯಾಗ ಏನ್ ಮಾಡೋದು, ಆ ಸತ್ತವ್ರ ಮುಂದೆ ಭಜನಿ ಹಚ್ತಾರ್ರಿ. ಅದು ಇದ್ದಾಗ ಭಜನಿ ಕೇಳಿಲ್ಲದು, ಸತ್ತಾಗ ಅದ್ರ ಮುಂದೆ ಭಜನಿ ಹಚ್ಚಿದ್ರೆ ಆ ಭಜನಿ ಏನು ಪ್ರಯೋಜನ ಅದ? ಏನು ಪ್ರಯೋಜನ ಇಲ್ಲ. ಅವಾಗ ಮತ್ತೆ ಉಳ್ದವ್ರೇ ಭಜನಿ ಕೇಳ್ತೀರಿ, ಕೇಳಂಗಿಲ್ಲ. ನೀವು ಭಜನಿ ಮಾಡೋರು ಮಾಡ್ರಿ, ಈ ಕಡೆ ಇವ್ರು ಇಷ್ಟಪಟ್ಟು ಬಡಿತಿರ್ತಾರ. ಯಾವಾಗ್ರಿ? ಸತ್ತಾಗ. ಟೈಮ್ ಪಾಸ್. ಎದಕ್ಕಾಗಿ? ಟೈಮ್ ಪಾಸ್ಗಾಗಿ ಏನಂತ ಕೇಳಿದ್ರೆ ಭಜನಿ ಅದ.
ಏನ ತಿಳ್ಕೊಂಡು ಧನ್ಯ ಆಗ್ಬೇಕಂತ ತಿಳ್ಕೊಂಡು ಭಜನಿ ಮಾಡ್ತಾರ? ಇಲ್ಲ. ಆ ಭಜನಿ ಮಾಡಿದ್ರು ಕೂಡ ಯಾರು ಭಜನಿ ಹಚ್ಚಿರ್ತಾರ ಅವ್ರು ಯಾರೂ ಭಜನಿ ಕೇಳಂಗಿಲ್ಲ, ಅವು ಮಲಗಿರ್ತಾವ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ಹೌದಿಲ್ಲ? ಹಂಗೇನಂತ ಕೇಳಿದ್ರ ಒಂದ್ಸಲ ಹಿಂಗೆ ಆಗಿತ್ತ, ಹಿಂಗೆ ಜಾಗರಣಕ್ಕೆ ಕರ್ಕೊಂಡು ಹೋಗ್ಯಾರ, ಭಜನಿ ಮಾಡಕತ್ತಾರ, ಅವ್ರ ಮನೆಯವರು ಮಲ್ಕೊಂಡಾರ, ಉಳ್ದವ್ರು ಅವ್ರು ಇಸ್ಪೆಟ್ ಬಿಡ್ತಾರೆ, ಯಾರಿಂದ ಅದೊಂದು ಹೆಣ ಬಿದ್ದದ, ಇವ್ರು ಭಜನಿ ಮಾಡಕತ್ತಾರ. ಅವಾಗೊಬ್ಬ ಬೆರ್ಕಿ ಮನುಷ್ಯ ಏನಂದ, ನಮಗೆ ಚಾನು ಇಲ್ಲ ಪಾಣಿನೂ ಇಲ್ಲ, ಏನೋ ಮರ ಆಯ್ತಂದವ, ಇದೆ ಅಂತ ಭಜನಿ ಮಾಡೋದು ಏನದಂತ ಅವ ಅಂದ, ಯಾರಿಗೆ ಯಾರಿಲ್ಲ ನಮ್ಗೆ ಎಳೆದ ಮ್ಯಾಗ ಚಾ ಇಲ್ಲ ಅಂತ ಹಾಡಿದವ. ಅವಾಗ ಇವ್ ಚಾ ಮಾಡ್ರಿ ಭಜನಿ ಅವ್ರಿಗೆ ಚಾ ಮಾಡಕತ್ತಾರ. ಹಿಂಗಿದು ಸಂಸಾರದಪ್ಪ, ಇರ್ಲಿದ ಅನಿತ್ಯದ ಕಡೆಗೆ. ಜೈಸೆ ಘಟಪಟಾದಿಕ ಪದಾರ್ಥ, ಹೆಂಗ ಘಟಪಟ ಇವು ಪದಾರ್ಥಗಳದು ಇವು ಹೇಳಬೇಕಲ್ಲ, ಹುಟ್ಟದಾಗೂ ಬೇಕು, ಇದ್ದಾಗಂತೂ ಬೇಕೇ ಅಲ್ಲ, ಮರ್ಯಾದೆ ಮುಚ್ಕೋಕ್ ಬಟ್ಟಿ ಬೇಕು, ಅಟ್ಟು ಉಣಾಕೇನಂತ ಕೇಳಿದ್ರೆ ಗಡಿಗೆ ಬೇಕು ಪದಾರ್ಥ. ತೈಸೆ ते परमाणु भी तुम्हारे मत विषय रूपाधिक गुण वाले है तथा ಪರಿಚ್ಛಿನ್ನ है. ಆ ಪರಮಾಣುಗಳಾದ್ರೂ ಕೂಡ ಏನಂತ ಕೇಳಿದ್ರ ನಿಮ್ಮ ಮತದಲ್ಲಿ ಅಂದ್ರೆ ವೈಶೇಷಿಕರ ಮತದಲ್ಲಿ ರೂಪಾಧಿಕ ಗುಣ ಉಳ್ಳುವದವ ಮತ್ತವು ಪರಿಚ್ಛಿನ್ನದವ, ಅಂದ್ರ ವ್ಯಾಪಕ್ಕಿಲ್ಲ. ಯಾತೆ ತೇ ಪರಮಾಣು ಬಿ ಘಟಾಧಿಕೋಂಕಿ ನ್ಯಾಯಿ ಸಾವಯವ ತಥಾ ಅನಿತ್ಯ ಹೋಗಿ. ಹಂಗೆ ಈ ಘಟಪಟಾದಿಗಳೇನಂತ ಕೇಳಿದ್ರೆ ಇವು ರೂಪಾದಿ ಗುಣ ಉಳ್ಳುವದವ, ಪರಿಚ್ಛಿನ್ನದವ, ಆದ್ದರಿಂದ ಇವು ಅನಿತ್ಯದವ. ಒಂದ್ ದಿವ್ಸ ಅರಿವಿ ಬಟ್ಟೆ ಹರಿದು ಹೋಗ್ತದ, ಘಟ ಅಂದ್ರೆ ಗಡಿಗೆ ಒಡೆದು ಹೋಗ್ತದ. ಹಾಗೇನಂತ ಕೇಳಿದ್ರೆ ಇಲ್ಲಿ ಈ ಪರಮಾಣುಗಳಾದ್ರೂ ಕೂಡ ಸಾವಯವ ಇರೋಣದರದಿಂದ ಇವನು ಕೂಡ ಅನಿತ್ಯವೇ ಅದಾವಂತ ತಿಳ್ಕೋರಿ. ಕಿಂವ परमाणुओं सावयव मानने विषय जो वैशेषिकों ने अनवस्था दोष की प्राप्ति कहे है. ಈ ಪರಮಾಣುಗಳಿಗೆ ಸಾವಯವ ಒಪ್ಪುವುದರಲ್ಲಿ ವೈಶೇಷಿಕರು ಏನ್ ಮಾಡ್ರ ಅಂತ ಕೇಳಿದ್ರ ಅನವಸ್ಥಾ ದೋಷ ಹೇಳ್ಯಾರ. ಅವಕ್ ನೀವು ಒಂದ್ ವೇಳೆ ಸಾವಯವ ಹೇಳಕ್ ಆದ್ರಪ್ಪ ಅಂದ್ರೆ ಯಾವ ದೋಷ ಬರ್ತದ ಅಂತ ಕೇಳಿದ್ರ ಅನವಸ್ಥಾ ದೋಷ. ಅನವಸ್ಥಾ ದೋಷ ಅಂದ್ರೆ ಏನು ಇದು ಗೊತ್ತಾಗಬೇಕಲ್ಲ. ಅವಕ್ ಒಟ್ಟು ಏನಂತ ಕೇಳಿದ್ರೆ ವಿಶ್ರಾಂತಿನೇ ಇಲ್ಲ, ಹಂಗ ಹೋಗುದು ಹಂಗೆ ಹೇಳ್ಕೊತ ಹೋಗುದೇ ಹೋಗುದದು. ಅದಕ್ಕೆ ಎಲ್ಲಿ ಏನಂತ ಕೇಳಿದ್ರೆ ನಿಂದ್ರಾಕ ಜಗನೇ ಇಲ್ಲ, ಅದಕ್ಕೆ ಅನವಸ್ಥಾ ಅಂತ ಕರೀತಾರೆ. ಎಲ್ಲಿಂದ ಪ್ರಾರಂಭ ಆಗ್ಯದ, ಎಲ್ಲಿ ಹೋಗ್ತಾ ಇದ್, ಎಲ್ಲಿಂದ ಪ್ರಾರಂಭ ಆಗ್ಯದ ಗುರ್ತಿಲ್ಲ, ಇದು ಮುಂದೆ ಎಲ್ಲಿಗೆ ಹೋಗ್ಯದ ಅದು ಗುರ್ತಿಲ್ಲ. ನಿಂಗೆ ಹೋಗಿ ಬ್ಯಾಸರಿಸಿ ಹಿಂದೆ ತಿರುಗಿ ನೋಡಿದ್ರೆ ನಾ ಎಲ್ಲಿಂದ ಹೊರಟಿನ ಅನ್ನೋದೇ ಗುರ್ತ ಆಗಂಗಿಲ್ಲ. ಇದಕ್ಕೆ ಏನಂತ ಕರೀತಾರ ಅನವಸ್ಥಾ ಅಂತ ಕರೀತಾರೆ. ಅವಸ್ಥಾ ಅಂದ್ರೆ ಇರಾಕ್, ಅದಕ್ಕೆ ಏನಂತ ಕೇಳಿದ್ರೆ ಸಮಯನೂ ಇಲ್ಲ, ಜಗನೂ ಸ್ಥಾನನೂ ಇಲ್ಲ, ಹೀಗೆ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇಲ್ಲಿ ಅನವಸ್ಥಾ ದೋಷ ಬರ್ತದ. ಅದಕ್ಕೆ ಸಾವಯವ ಅಂದ್ರೆ ಎದಕ್ಕೆ ಪರಮಾಣುಗಳಿಗೆ ಅದು ಎಲ್ಲಿರ್ತದ ಅನ್ನೋದು ಹೇಳಾಕ ಬರುದಿಲ್ಲ ಅಂತ ಅವ್ರಂತಾರೆ. ಸೋವಿ ಅಸಂಗತೆ ಹಿಂಗೆ ಹೇಳುದು ಕೂಡ ಏನದಂತ ಕೇಳಿದ್ರೆ ಅವ್ರ ಮಾತ ಅಸಂಗತದ, ಹೇಳಾಕ ಜಾಗ ಯಾಕಿಲ್ಲ ಅದಂತಾರ. ಪರಮಾಣು ಸಾವಯವದ. ಮತ್ತೆ ಹಿಂಗೆ ಒಂದ್ ವೇಳೆ ನೀವು ಹೇಳಿದ್ರ ಅನವಸ್ಥಾ ದೋಷ ಬರ್ತಂತ ವೈಶಾಸಿಕರೇ ಹೇಳ್ತೀರಿ ನೀವು. ಆದ್ರೆ ಯಾಕಂತ ಕೇಳಿದ್ರೆ ಅದಕ್ಕೆ ನಿಲುಗಡೆ ಇಲ್ಲ ಅಂತೀರಿ ನೀವು, ಆದ್ರೆ ಅದಕ್ಕೆ ನಿಲುಗಡೆ ಅದ ಅಂತ ಹೇಳ್ತಾರೆ ಯಾರು ವೇದಾಂತಿಗಳು. ಜಿಸ್ ಕಾರಣತೆ ಈಶ್ವರ ರೂಪ ಪರಮ ಕಾರಣ ವಿಷಯ ಹಿ ತಾ ಅವಯವ ಧಾರಕ್ಕೆ ವಿಶ್ರಾಂತಿ ಸಂಭವ್ಯ ಹೇ. ನೋಡ್ರಿ, ಜಿಸ್ ಕಾರಣತೆ ಯಾವ ಒಂದು ಕಾರಣದಿಂದ ಅನವಸ್ಥಾ ದೋಷ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ವೇದಾಂತಿಗಳು. ಈಶ್ವರ ರೂಪ ಪರಮ ಕಾರಣ ವಿಷಯ. ಈಶ್ವರ ರೂಪ ಪರಮ ಕಾರಣ ಅಂದ್ರೆ ಶ್ರೇಷ್ಠ ಕಾರಣ ಈ ಜಗತ್ತಕ್ಕೆ ಯಾರು ಈಶ್ವರ. ಅವನಂಗೆ ಯಾರು ಕಾರಣ ಇಲ್ಲ. ಯಾಕ ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಉಳಿದು ಕಾರಣದರು ಯಾರಾದ್ರೆ ಏನಂತ ಕೇಳಿದ್ರ ಉಪಾದಾನ ಕಾರಣರೇ ಆಗಿರ್ಬೇಕು, ಮತ್ತು ನಿಮಿತ್ತ ಕಾರಣರೇ ಆಗಿರ್ಬೇಕು, ಅಥವಾ ಸಹಕಾರಿ ಕಾರಣರೇ ಆಗಿರ್ಬೇಕು. ಆದ್ರೆ ಪರಮಾತ್ಮ ಹಾಗಿಲ್ಲ. ಈ ಜಗತ್ತೆ ಹುಟ್ಟುವಿಕೆಗೆ ಇರುವಿಕೆಗೆ ಇದು ನಾಶ ಆಗೋಕೆ ಅವ ಏನದ ಅಂತ ಕೇಳಿದ್ರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಅದಕ್ಕೇನಂತ ಕೇಳಿದ್ರ ಪರಮ ಕಾರಣ ಅಂತ ಹೇಳಿದ್ದಾರೆ. ಪರಮ ಕಾರಣ ವಿಷಯ ತಾ ಅವಯವ ಧಾರಕ್ಕೆ ವಿಶ್ರಾಂತಿ ಸಂಭವ್ಯ ಹೇ. ಆ ಅವಯವ ಧಾರ ಏನು ಹೇಳ್ಕೊತ ಹೊರಟಲ್ಲ ಪರಮಾಣುಗಳಲ್ಲಿ, ಸಾವಯವ ಅಂತ ಹೇಳಿದ್ರಲ್ಲ, ಅವಯವ ಸಹಿತವಾಗಿ ಪರಮಾಣುಗಳದಾವ. ಅವು ಎಲ್ಲಿರ್ತಾವ ಅಂತ ಕೇಳಿದ್ರೆ ಆ ಈಶ್ವರನಲ್ಲಿ ಇರ್ತಾವ. ಯಾಕೆ ಎಲ್ಲಕ್ಕೂ ಆಧಾರ ಅಧಿಷ್ಠಾನ ಯಾರದರ ಪರಮಾತ್ಮ ಅದನ. ಈ ನಾಮರೂಪ ಜಗತ್ಗೆ ಅವ ಆಧಾರ ಅಧಿಷ್ಠಾನದನಂದ್ರೆ ಆ ಪರಮಾಣುಗಳಿಗೆ ಕೂಡ ಅವನೇ ಏನದನ ಅಂತ ಕೇಳಿದ್ರೆ ಆಧಾರದನ ಅಧಿಷ್ಠಾನದನ. ಅದಕ್ಕೆ ಅವು ಅಲ್ಲಿ ಇರ್ತಾವಂತ ಹೇಳಿದ್ರು. ಕಿಂವ ಸೂಕ್ಷ್ಮ ಭೂತೋತೆ ಭಿನ್ನ ಪರಮಾಣುಕ್ಕೆ ಸದ್ಭಾವ ವಿಷಯ ಕೊಯ್ ಬಿ ಪ್ರಮಾಣ ನೈ ಹೇ. ಈ ಸೂಕ್ಷ್ಮ ಏನು ಭೂತಗಳದವಲ್ಲ, ಈ ಭೂತಗಳಕ್ಕಿಂತಲೂ ಬೇರೆ ಪರಮಾಣುವಂಕೆ ಸದ್ಭಾವ ವಿಷಯ ಪರಮಾಣುಗಳು ಅದವ ಅನ್ನೋದರ ವಿಷಯಕವಾಗಿ ಯಾವ ಪ್ರಮಾಣ ಇಲ್ಲ ಅಂತ ಹೀಗೇನಂತ ಕೇಳಿದ್ರೆ ಅಂದ್ರೆ ಕಿಂತು ಸೂಕ್ಷ್ಮ ಭೂತೋಂಕ ಹಿ ಪರಮಾಣು ನಾಮ ಹೇ.
ಹುಚ್ಚ ಸೂಕ್ಷ್ಮ ಭೂತಗಳಿಗೆ ಏನಂದದ ವೇದಾಂತ ಶಾಸ್ತ್ರ? ಪರಮಾಣು. ಅದಕ್ಕೆ ನೀವು ಏನಂತೀರಿ? ಪರಮಾಣು ಅಂತಂತೀರಿ ನೀವು. ಗೊತ್ತಿಲ್ಲ ಲಕ್ಷಕ್ಕೆ? ತಿನ ಸೂಕ್ಷ್ಮ ಭೂತಂಕಿ ಉತ್ಪತ್ತಿ ಪೂರ್ವೋಕ್ತ ರೀತಿಸೆ ಈಶ್ವರತೆ ಹಿ ಹೋವೆ. ಆ ಸೂಕ್ಷ್ಮ ರೂಪವಾಗಿರ್ತಕ್ಕಂಥ ಭೂತಗಳದು ಉತ್ಪತ್ತಿ ಯಾರ್ದಿಂದ ಆಗ್ಯದ ಅಂತ ಕೇಳಿದ್ರೆ ಈಶ್ವರನಿಂದಲೇ ಆಗ್ಯದ. ಅಪಂಚಕೃತ ಪಂಚಮಹಾಭೂತದ 17 ತತ್ವದ ಸೂಕ್ಷ್ಮ ಶರೀರ ಅಂತ ಹೇಳ್ಯಾರಿಲ್ಲ, ಗುಣಮಯ ಪಂಚೀಕರಣ ಹೇಳ್ಯಾರ, ಹೌದಿಲ್ಲ? ಹೇಗ ಅಂತ ಕೇಳಿದ್ರೆ ಪಂಚಮಹಾಭೂತದ 8 ಸತ್ವಗುಣಗಳದವ, ಆ 5 ಗುಣಗಳು ಸೇರಿಕೊಂಡೇ ಏನಾಗ್ಯದ? ಅಂತಃಕರಣ ಆಗ್ಯದ. ಏನಾಗ್ಯದ? ಒಂದು ಅಂತಃಕರಣ. ಅಂದ್ರೆ ಸರ್ವಭೂತದ ಸತ್ವಾಂಶ ಅಂದ್ರೆ ಏನು? ಅಂತಃಕರಣ, ಹೌದಿಲ್ಲ? ಜ್ಞಾನೇಂದ್ರಿಯಗಳು ಇವು ಕೂಡ ಭೂತದ ಸತ್ವಗುಣದಿಂದಲೇ ಹುಟ್ಟ್ಯಾವ. ಶ್ರೋತ್ರೇಂದ್ರಿಯ ಆಕಾಶದ ಸತ್ವಗುಣ, ತ್ವಗೇಂದ್ರಿಯ ವಾಯುವಿನ ಸತ್ವಗುಣ, ನೇತ್ರೇಂದ್ರಿಯ ಏನಂತ ಕೇಳಿದ್ರೆ ತೇಜದ ಸತ್ವಗುಣ, ರಸನೇಂದ್ರಿಯ ಇದು ಜಲದ ಸತ್ವಗುಣ, ಘ್ರಾಣೇಂದ್ರಿಯ ಇದು ಪೃಥ್ವಿಯ ಸತ್ವಗುಣ. ಇವು ಸತ್ವಗುಣದಿಂದ ಜ್ಞಾನೇಂದ್ರಿಯಗಳು ಏನಾಗ್ಯಾವ ಅಂತ ಕೇಳಿದ್ರೆ ಹುಟ್ಟ್ಯಾವ. ಇನ್ನು ಪಂಚಪ್ರಾಣಗಳು ಈ ಸಂಪೂರ್ಣ ಪಂಚಮಹಾಭೂತದ ರಜೋಗುಣದಿಂದ ಏನಾಗ್ಯಾವ ಅಂತ ಕೇಳಿದ್ರೆ ಪಂಚಪ್ರಾಣಗಳು ಹುಟ್ಟ್ಯಾವಂತ ತಿಳ್ಕೋಬೇಕು. ಯಾವ? ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಹೌದಾ? ಇನ್ನು ಕರ್ಮೇಂದ್ರಿಯಗಳು ಪ್ರತ್ಯೇಕ ಭೂತದ ರಜೋಗುಣದಿಂದ ಹುಟ್ಟ್ಯಾವ. ಇದೆಲ್ಲ ಹೇಳಕ್ಕೆ ಪಂಚೀಕರಣದ ಗೊತ್ತಾಯ್ತಿಲ್ಲ. ಆಕಾಶದ ರಜೋಗುಣದಿಂದ ಏನು ಹುಟ್ಟ್ಯದ? ವಾಕ್ಯಂದ್ರಿಯ ಹುಟ್ಟ್ಯದ, ಹೌದಿಲ್ಲ? ವಾಕ್, ಪಾಣಿ, ಪಾದ, ಉಪಸ್ಥ, ಗುದ ಅಂತ ಹೇಳ್ತೇವಿಲ್ಲ ನೀವು ಕರ್ಮೇಂದ್ರಿಯಗಳು. ಈಗ ಆ ವಾಯುದ ರಜೋಗುಣದಿಂದ ಏನು ಹುಟ್ಟ್ಯದ? ಪಾಣಿ ಅಂದ್ರೆ ನೀರೇನ? ಕೈ, ಹೌದಿಲ್ಲ? ಪಾಣಿಗ್ರಹಣ ಅಂತಾರ ನೋಡ್ರಿ. ಪಾಣಿಗ್ರಹಣ ಅಂದ್ರನ್ನ ಕೈ ಹಿಡಿಯುದು. ಎಲ್ಲಿ ಹಿಡಿತೀರಿ ನೀವು? ಕಲ್ಯಾಣ ಮಂಟಪದಾಗ, ಹೌದಿಲ್ಲ? ಸಪ್ತಪದಿ ತುಳಿದು ಆ ಯಜ್ಞಕ್ಕೆ 7 ಸುತ್ತ ಹಾಕಿ ದೈವದ ಸಾಕ್ಷಿದಿಂದ ಏನು ಮಾಡ್ತೀರಿ ಅಂದ್ರೆ ಪಾಣಿಗ್ರಹಣ. ಮತ್ತು ತಾಯಿ ತಂದೆಯವ್ರು ಏನು ಮಾಡ್ತಾರೆ? ಮಗಳ ಕೈ ಅವನ ಕೈ ಕನ್ಯಾದಾನ ಕೊಡ್ತಾರಿಲ್ಲ, ಅವ ಪಾಣಿಗ್ರಹಣ. ಅವಾಗ ನೀವೇನಂತ ಕೇಳಿದ್ರೆ ಪ್ರತಿಜ್ಞಾ ಮಾಡಿ ಪಾಣಿಗ್ರಹಣ ಮಾಡ್ತೀರಿ. ಅವೆಲ್ಲ ಹೇಳಿಸ್ತಾರೋ ಇಲ್ಲೋ ಸ್ವಾಮಿಗಳು, ಬ್ರಾಹ್ಮಣರು ಗೊತ್ತಿಲ್ಲ, ಹೌದಿಲ್ಲ? ಅಲ್ಲೆಲ್ಲ ಅವು ಮಂತ್ರಗಳದಾವ. ಆ ಮಂತ್ರಗಳು ಏನಂತ ಕೇಳಿದ್ರೆ ಅಲ್ಲಿ ಹೇಳಬೇಕಿದೆ. ಅವ ಏನಂತ ಕೇಳಿದ್ರೆ ನನ್ನ ಶಕ್ತಿ, ನನ್ನ ಜೀವನ ಇರೋ ತನಕ ನಾ ಈಕಿನ್ನೇನಂತ ಕೇಳಿದ್ರೆ ಎಲ್ಲ ಥರದಿಂದ ನಾ ಏನು ಮಾಡ್ತೀನಿ? ರಕ್ಷಣೆ ಮಾಡ್ತೀನಿ, ಪರಿಪಾಲನೆ ಮಾಡ್ತೀನಿ. ಅದು ಮಾಡೋದು ನನ್ನ ಹೊಣೆ ಅಂತ ತಿಳ್ಕೊಂಡು ಇವ ಏನು ಮಾಡ್ತಾನೆ? ಅದು ಸ್ವೀಕಾರ ಮಾಡ್ತಿರ್ತಾನೆ. ಇದಕ್ಕೇನಂತ ಕರೀತಾರ? ಪಾಣಿಗ್ರಹಣ. ಪಾಣಿ ಬೇರೆ, ಪಾಣಿ ಬೇರೆ. ಪಾಣಿ ಅಂದ್ರೆ ಕೈ, ಪಾಣಿ ಅಂದ್ರೆ ನೀರ. ಇರಲಿ. ಸೂಕ್ಷ್ಮ ಭೂತಂಕಿ ಉತ್ಪತ್ತಿ ಪೂರ್ವೋಕ್ತ ರೀತಿಸೆ ಈಶ್ವರತೆ ಹಿ ಹೋವೆ. ಈ ಸೂಕ್ಷ್ಮ ಭೂತಗಳು ಉತ್ಪತ್ತಿ ಆದ್ರೂ ಕೂಡ ಯಾರ್ದಿಂದಾಗ್ಯದ? ಏಕೋಂ ಬಹುಶ್ಯಾಮ್ ಅಂದ ಕೂಡಲೇ ಅವನ ಸಂಕಲ್ಪ ಪ್ರಕಾರವಾಗಿ ಮೊದಲು ಸೂಕ್ಷ್ಮ ಸೃಷ್ಟಿ ತನ್ಮಾತ್ರೆಯಿಂದ ಶಬ್ದ, ಸ್ಪರ್ಶ, ರೂಪರ, ಸಗಂಧ ಈ ಪಂಚ ತನ್ಮಾತ್ರೆದಿಂದ ಏನದ ಅಂತ ಕೇಳಿದ್ರೆ ಪಂಚಮಹಾಭೂತಗಳು ಹುಟ್ಟಿದು, ಹೌದಿಲ್ಲ? ಸೂಕ್ಷ್ಮ ಸೃಷ್ಟಿನೂ ಅವನ ಸಂಕಲ್ಪನೆ, ಸ್ಥೂಲ ಸೃಷ್ಟಿನೂ ಅವನ ಸಂಕಲ್ಪನೆ. ಎಲ್ಲವೂ ಯಾರದಿಂದ ಹುಟ್ಟ್ಯದ ಅಂತ ಕೇಳಿದ್ರೆ ಆ ಈಶ್ವರನಿಂದಲೇ ಹುಟ್ಟ್ಯದಂತ ತಿಳ್ಕೋಬೇಕು. ಯಾ ಕಾರಣತೆ ವೀತೆ ಪರಮಾಣು ಸಾವಯವ ತಥಾ ಅನಿತ್ಯ ಸಿದ್ಧ ಹೋವೆ. ಈ ಒಂದು ದೃಷ್ಟಿದಿಂದ, ಈ ಒಂದು ಕಾರಣದಿಂದನೂ ಕೂಡ ಆ ಪರಮಾಣುಗಳು ಏನದವ? ಸಾವಯವದವ, ಅಂದ್ರೆ ಅವಯವ ಸಮೇತದವ. ಮತ್ತು ಅವು ಹೇಗದವ ಅಂತ ಕೇಳಿದ್ರೆ ಅನಿತ್ಯದವಂತ ತಿಳ್ಕೋಬೇಕು. ಸಿದ್ಧವೇ ಕಿಂವ ತಿನ್ನ ವೈಶೇಷಿಕೋನೆ ಸಂಯುಕ್ತ ದೋ ಪರಮಾಣು ಅಂತೆ ಜಣುಕಿಕಿ ಉತ್ಪತ್ತಿ ಕಹೆ ಸೋ ಬಿ ಸಂಭವತಿ ನಹಿ. ನೋಡ್ರಿ, ವೈಶೇಷಿಕರು ಏನು ಹೇಳ್ಯಾರ ಅಂತ ಕೇಳಿದ್ರೆ 2 ಪರಮಾಣುಗಳದಿಂದ ಒಂದು ದೇಣುಕದ ಉತ್ಪತ್ತಿ ಆಗ್ತದಂತ ಹೇಳ್ತಾರಲ್ಲ, ಇದು ಅಸಂಭವದ. ಯಾಕಂತ ಕೇಳಿದ್ರೆ ಮುಂದೆ ಕಾಯ್ತೆ ತಿನ್ನ ವೈಶೇಷಿಕೋನೆ ಪರಮಾಣು ಅಂಕೂತೋ ನಿರವಯವ ಮಾನೇ ಹೇ. ವೈಶೇಷಿಕರು ಹೆಂಗೆ ಹೇಳ್ಯಾರಿ? ಪರಮಾಣುಗಳಿಗೆ ಯಾವ ಅವಯವ ಇಲ್ಲ, ನಿರವಯವದವ ಅಂತ ಹೇಳ್ಯಾರ. ಅವ್ರ ಸಂಯೋಗಕ್ಕೂ ಅವ್ಯಾಪ್ಯ ವೃತ್ತಿ ಮಾನೇ ಹೇ. ಮತ್ತು ಸಂಯೋಗಕ್ಕೆ ಹೆಂಗೆ ಒಪ್ಪ್ಯಾರ ಅಂತ ಕೇಳಿದ್ರೆ ಅವರು ಅವ್ಯಾಪ್ಯ ವೃತ್ತಿ ಅಂತ ಹೇಳ್ಯಾರ. ನಿರವಯವ ಪದಾರ್ಥದಲ್ಲಿ ಸಂಯೋಗ ಹೆಂಗ? ಸಾವಯವ ಪದಾರ್ಥದಲ್ಲಿ ಏನಾಗ್ತದ? ಸಂಯೋಗ ಆಗ್ತದ. ಆದ್ರೆ ನಿರವಯವ ಪದಾರ್ಥದಲ್ಲಿ ಏನಾಗುದಿಲ್ಲ ಅಂತ ಕೇಳಿದ್ರೆ ಸಂಯೋಗ ಆಗುದಿಲ್ಲ. ಮತ್ತು ಒಂದು ವೇಳೆ ಆಗ್ಯದಂದ್ರೂ ಅವ್ಯಾಪ್ಯ ಸಂಯೋಗ. ಎಂಥ ಸಂಯೋಗ ಇರ್ತದ ಅಂತ ಕೇಳಿದ್ರು ಅವ್ಯಾಪ್ಯ ವೃತ್ತಿ, ಅದು ಅವ್ಯಾಪ್ಯವಾಗಿ ಇರ್ತದ ಆ ಸಂಯೋಗ. ಹೇಗಂತ ಕೇಳಿದ್ರೆ ಈಗ ಒಂದು ಗಿಡದ ಮೇಲೆ ಒಂದು ಕಪಿ ಕೂತದ, ಕಪಿ ವೃಕ್ಷ ಸಂಯೋಗ ಅಂತ ಹೇಳಿದರು, ಹೌದಿಲ್ಲ? ಆ ಕಪಿ ಎಲ್ಲಿ ಕೂತದ?
ಹೌದಿಲ್ಲ? ಆ ಟೊಂಗಿ ಮ್ಯಾಗ ಒಂದು ಟೊಂಗಿ ಮ್ಯಾಗ ಕೂತದ. ಮತ್ತು ಆ ಗಿಡಕ್ಕೆ ಸಂಯೋಗ ಆಗ್ಯದಿಲ್ಲ, ಯಾರ್ದು? ಕಪಿದ ಸಂಯೋಗ ಅದಲ್ಲ, ಅದು ಅವ್ಯಾಪ್ಯ ವೃತ್ತಿ ಅದ. ಆ ಯಾ ಟೊಂಗಿ ಮ್ಯಾಗ ಕೂತದ ಆ ಟೊಂಗಿಗೆ ಅಷ್ಟೇ ಅದ್ರದ್ದು ಏನದು ಸಂಯೋಗ ಅದ. ಆದ್ರೆ ಅದೇ ವೃಕ್ಷದ ಮೂಲದಲ್ಲಿ ಸಂಯೋಗ ಐತೇನು? ಆ ಕಪಿ ಏನು ಕೂತದ, ಮಂಗ ಏನು ಕೂತದ, ಅದು ಒಂದು ಫಂಟಿ ಮ್ಯಾಗ ಕೂತದೋ ಏನು ಬೇರ್ ಮ್ಯಾಗ ಕೂತದೋ? ಹೌದಿಲ್ಲ? ಒಂದು ಟೊಂಗಿ ಮ್ಯಾಗ ಕೂತದ, ಅದು ಮೂಲದಲ್ಲಿ ಅದು ಕೂತಿಲ್ಲ. ಮೂಲದಲ್ಲಿ ಸಂಯೋಗ ಅದೇನು? ಇಲ್ಲ. ನೀವು ಸಂಯೋಗ ದೋ ದ್ರವ್ಯಂಕ ಸಂಯೋಗ ಹೋವೆ ಅಂದ್ರಿ, ಸಂಪೂರ್ಣ ಸಂಯೋಗದೇನ ಅವ್ಯಾಪ್ಯ ವೃತ್ತಿ ಸಂಯೋಗದ? ಒಂದು ಯಾವುದೋ ಒಂದು ಭಾಗದಾಗ ಸಂಯೋಗದ, ಎಲ್ಲ ಕಡೆಗೆ ಏನಂತ ಕೇಳಿದ್ರೆ ಸಂಯೋಗ ಇಲ್ಲ ಅಂತ ತಿಳ್ಕೋಬೇಕು. ಅವ್ಯಾಪೂರ್ತಿ ಮನೆ ತಾ ಜಿಸ್ ದ್ರವ್ಯ ವಿಷಯ ಸೋ ಸಂಯೋಗ ರಹೆ, ತಿಸ್ ದ್ರವ್ಯ ವಿಷಯತಾ ಸಂಯೋಗ ಕಾ ಅಭಾವ ಭೀ ರಹೆ. ನೋಡ್ರಿ, ಯಾವ ದ್ರವ್ಯದಲ್ಲಿ ಸಂಯೋಗ ಇರ್ತದ ಆ ದ್ರವ್ಯದಲ್ಲಿ ಆ ಸಂಯೋಗದ ಅಭಾವನೂ ಅದ, ಭಾವನೂ ಅದ, ಅಭಾವನು. ಆ ಟೊಂಗಿಯಲ್ಲಿ ವಿಚಾರ ಮಾಡಿದಾಗ ಭಾವದ, ಮೂಲದಲ್ಲಿ ವಿಚಾರ ಮಾಡಿದಾಗ ಅಭಾವ ಅದ. ಜೈಸೆ ಏಕ ಹಿ ವೃಕ್ಷಕ್ಕೆ ಶಾಖಾದೇಶ ವಿಷಯ ಪಕ್ಷಿ ಕಾ ಸಂಯೋಗವೇ. ಒಂದು ಹಕ್ಕಿ ಹಾರಿ ಬಂದು ಗಿಡದ ಮ್ಯಾಗ ಕೂತು, ಗಿಡದ ಮ್ಯಾಗ ಕೂತಂದ್ರೆ ಗಿಡದ ತುಂಬಾ ಕೂಡ್ತದೇನದು? ಇಲ್ಲ, ಎಲ್ಲೇ ಒಂದು ಟೊಂಗಿ ಮ್ಯಾಗ ಅದು ಕೂತಿರ್ತದೆ. ಯಾರು? ಆ ಹಕ್ಕಿ ಪಕ್ಷಿ. ಅಲ್ಲಿ ಸಂಯೋಗದ. ಅವ್ರ ಮೂಲ ದೇಶ ವಿಷಯತಾ ಸಂಯೋಗ ಅಭಾವ ಹುವೆ. ಅದೇ ವೃಕ್ಷದ ಮೂಲದಲ್ಲಿ ಅದೇ ಪಕ್ಷಿದೇನದ ಅಂತ ಕೇಳಿದ್ರೆ ಸಂಯೋಗದು ಅಭಾವನೂ ಅದ. ಯಹಿತಾ ಸಂಯೋಗ ವಿಷಯ ಅವ್ಯಾಪ್ಯ ವೃತ್ತಿಪಣ ಹೇ. ಇದೇ ಆ ಸಂಯೋಗದಲ್ಲಿ ಏನದಂತ ಕೇಳಿದ್ರೆ ಅವ್ಯಾಪ್ಯ ವೃತ್ತಿ ಅಂದ್ರೆ ಸಂಪೂರ್ಣ ವ್ಯಾಪ್ತ ಸಂಯೋಗ ಇಲ್ಲ. ಅದು ಸಂಯೋಗ ಹೇಗದಂತ ಕೇಳಿದ್ರೆ ಪರಿಚ್ಛಿನ್ನದದು. ಒಂದು ಜಗದಾಗದ, ಒಂದು ಜಗದಾಗಿಲ್ಲ. ವ್ಯಭಿಚಾರಿ ಸಂಯೋಗ ಅದ, ಅವ್ಯಭಿಚಾರಿ ಸಂಯೋಗ ಇಲ್ಲ ಅಂತ ತಿಳ್ಕೋಬೇಕು. ಸೊ ಸಂಯೋಗ ಸಾವಯವ ದ್ರವ್ಯೋಂಕ ಹಿ ಸಂಭವ್ಯ ಹೇ. ಈ ಸಂಯೋಗ ಯಾರ್ದಾಗ್ತದಂತ ಕೇಳಿದ್ರೆ ಸಾವಯವ ದ್ರವ್ಯ. ಹೌದಿಲ್ಲ? ಈಗ ನೀವು ಸೆಕೆಂಡ್ ಅಂತಿರಲ್ಲ, ಗುಡ್ ಕೊಡ್ತಿರಲ್ಲ, ಇದು ಗುಡ್ ಕೊಡ್ಬೇಕಾಗಿದ್ರೆ ಅವರು ಕೈ ಚಾಸ್ತಾರ, ನೀವು ಕೈ ಚಾಚ. ಅವಾಗ ಏನು ಮಾಡಕ್ಕೆ ಬರ್ತದ? ಗುಡ್ ಕೊಡಕ್ಕೆ ಬರ್ತದ. ಒಬ್ನಿಗೆ ಕೈನೇ ಇಲ್ಲ, ನೀವು ಕೈ ಚಾಚಿದ್ರಿ, ನಿಮ್ಮ ಕೈಯವ ನೀವು ಕೈ ಚಾಚಿದ್ರಿ, ಮತ್ತು ಅವ ಏನು ಮಾಡಬೇಕು? ಇದು ಯಾಕೆ ಹೇಳ್ಬೇಕಂತ ಸಾವಯವ ನಿರವಯವ. ಅವನ ಕೈ ಇಲ್ಲಂದ್ರೆ ಅವ ನಿರವಯವ. ಅವಯವ ಇವು ಎರಡು, ಇವು ಅವಯವಗಳೇ ಅವನಿಗಿಲ್ಲ. ಒಬ್ನಿಗೆ ಅವಯವ ಅದಾವ. ಅವ ಅವಯವ ಇದ್ದವ ಏನು ಮಾಡ್ದ? ಕೈ ಚಾಚಿದ. ಆದ್ರೆ ನಿರವಯವಾಗಿರ್ತಕ್ಕಂಥ ವ್ಯಕ್ತಿ ಕೈ ಚಾಚಕ್ಕೆ ಬತ್ತೇನು? ಮತ್ತು ಸಂಯೋಗ ಹೆಂಗ? ಒಂದು ಸಾವಯವ ಒಂದು ನಿರವಯವ ಇದ್ರೆ ಏನಾಗಂಗಿಲ್ಲ ಸಂಯೋಗ. ಆದ್ರೆ ಅವ್ರ ಪರಮಾಣು ನಿರವಯವಂತೆ ಒಪ್ಪ್ಯಾರ. ಎರಡು ಪರಮಾಣುಗಳು ತೊಗೊಂಡ್ರೆ ಅವು ಎರಡೂ ನಿರವಯವ ಅದಾವ. ಸಂಯೋಗ ಹೆಂಗೆ ಆಗ್ತದೇನು? ಸಂಯೋಗ ಆಗುದಿಲ್ಲ, ಕಲ್ಪನಾ ಅದು. ಸೊ ಸಂಯೋಗ ಸಾವಯವ ದ್ರವ್ಯೋಂಕ ಹಿ ಸಂಭವ್ಯ ಹೇ. ಯಾವ ದ್ರವ್ಯ ಸಾವಯವದ ಆ ದ್ರವ್ಯದ ಸಂಯೋಗ ಆಗ್ತದ. ಯಾವ ದ್ರವ್ಯ ನಿರವಯವದ ಅದರದ್ದು ಸಂಯೋಗ ಆಗುದಿಲ್ಲ. ನಿರವ ದ್ರವ್ಯೋಂಕ ಸೋ ಸಂಯೋಗ ಸಂಭವತಾನೆ. ಅವರು ವೈಶೇಷಿಕೋನೇತಿ ಪರಮಾಣು ನಿರವಯವ ಹಿ ಮಾನೆ. ವೈಶೇಷಿಕರು ಏನು ಮಾಡ್ಯಾರ? ಪರಮಾಣುಗಳಿಗೆ ನಿರವಯವ ಅಂತಂದ್ರೆ ಮತ್ತೇನು ಹೇಳ್ತಾರ? ಸಂಯೋಗತೆ ಒದತೋ ವ್ಯಾಘಾತ ದೋಷ. ಅಮ್ಮ, ನನ್ನ ಮುಖದಲ್ಲಿ ನ್ಯಾಲಿಗೆ ಇಲ್ಲ, ನನಗೆ ಮಾತಾಡಕ್ಕೆ ಬರುವುದಿಲ್ಲ, ಹೊಟ್ಟಿ ಭಾಳ ಹಸದದ, ಏನಾದ್ರೂ ಇದ್ರ ಇಷ್ಟು ಕೊಡವಮ್ಮ ಅಂತ ಕೇಳ್ತಾನ. ಏನಂತೀರಿ ಇದಕ್ಕೆ? ಏನಂತನವ? ಮೇ ಮುಖೇ ಜಿವ್ವಾ ನಾಸ್ತಿ. ನನ್ನ ಬಾಯಿಯೊಳಗೆ ಏನಿಲ್ಲ ಅಂತ ಕೇಳಿದ್ರೆ ನ್ಯಾಲಿಗೆ ಇಲ್ಲ ಅಂತಾನ. ಇದು ಇಲ್ಲ ಅನ್ನೋದು ಎದ್ರಲ್ಲಿ ಹೇಳ್ದ? ಇಲ್ಲ ಅನ್ನೋ ಮಾತು ಸಿದ್ಧ ಐತೇನು? ಇದಕ್ಕೆ ಶಾಸ್ತ್ರದಲ್ಲಿ ವದತೋ ವ್ಯಾಘಾತ ದೋಷ ಅಂತಾರೆ. ವದತೋ, ಅವ ಮಾತಾಡ್ತಾನಂದ್ರೂ ಕೂಡ ವ್ಯಾಘಾತ ದೋಷ. ಅವನ ಮಾತಿನಲ್ಲಿ ಪೂರ್ವ ಉತ್ತರ ವಿರೋಧ, ಅದಕ್ಕೇನಂತ ಕರೀತಾರೆ? ವ್ಯಾಘಾತ ದೋಷ ಅಂತ. ಆ ಮೊದಲನಿನ ಮಾತಿಗೆ ಎರಡನೇ ಮಾತು ವಿರೋಧ ಆದ್ರೆ ಅದು ವ್ಯಾಘಾತ ದೋಷ. ಮೊದಲೇನು ಮಾತಾಡೋಣ ಆ ಮಾತ ಎರಡನೇ ಮಾತದಿಂದ ಸಿದ್ಧ ಆಗೋದಿಲ್ಲ. ಮೊದಲೇನಂದನವ? ಹೌದಿಲ್ಲ? ಎರಡನೇ ದೃಷ್ಟಿಯಲ್ಲಿ ಏನಂತ ಕೇಳಿದ್ರೆ ಎರಡನೇದು ಮಾತಾಡೋಣಲ್ಲ, ಇದು ಎರಡನೇದು. ಹೌದಿಲ್ಲ? ಇದು ಎಲ್ಲಿ ದೋಷ ಬರ್ತದಲ್ಲ? ಪೂರ್ವ ಉತ್ತರ ವಿರೋಧ ವ್ಯಾಘಾತ. ಏನಂತಾರಂತ ಕೇಳಿದ್ರೆ, ನಮ್ಮ ತಂದೆ ಬಾಲಬ್ರಹ್ಮಚಾರಿ ರೀ, ನಮ್ಮ ತಾಯಿ ವಂದ್ಯ. ಹಂಗೆ ಇವ ಏನು ಆಕಾಶದಿಂದ ಬಿದ್ದಾನ? ಕಾಪಿ ಬಿದ್ದಂಗೆ. ಕಾಪಿನೂ ಆಕಾಶದಿಂದ ಬೀಳಲ್ಲ ಅಂತಿರ್ತಾರ. ಹಂಗೆ ಕಾಪಿ ಮೇನೇನು ಆಕಾಶದಿಂದ ಬೀಳ್ತವೆ, ಅವು ಇಲ್ಲೇ ಹುಡ್ತವೆ. ಹೌದಿಲ್ಲ?
ಇರ್ಲಿ. ಅದಕ್ಕೆ ಏನಂತ ಕೇಳಿದ್ರೆ ನಿರವಯವ ಪದಾರ್ಥಗಳಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಸಂಯೋಗ ಆಗುದಿಲ್ಲ. ಯಾತೆ ತಿನ್ನ ಪರಮಾಣುಂಕೆ ಸಂಯೋಗಕ್ಕೆ ಅಸಂಭವ ಹುಯೆ. ಆ ಪರಮಾಣುಗಳದ್ದು ಸಂಯೋಗದ ಏನಾಗ್ತದೆ ಅಂತ ಕೇಳಿದ್ರೆ ಅಸಂಭವ. ಎರಡು ಈ ವಸ್ತುಗಳು ಕೂಡ್ಬೇಕಾದ್ರೆ ಎರಡು ಸಾವಯವ ಇರಬೇಕಿಲ್ಲ, ಅವಿದ್ರೆ ಕೂಡ್ತವ. ಸುಮ್ಮ ಬಾಯಿ ಮಾತ್ರ ವಸ್ತು ಅಂದ್ರೆ ಹೆಂಗೆ ಕೂಡ್ತವ? ಬಂಜಿ ಮಗ ಹೋಗಿ ಆಕಾಶಕ್ಕೆ ಹೋಗಿ ಹೂ ಹರ್ಕೊಂಡು ಬಂದ ಅಂತ ಹೇಳಿದ್ರು, ಆಕಾಶದ ಹೂವ ಅಂದ್ರೆ ಏನಾಯ್ತು? ಬಂಜಿ ಮಗನೂ ಇಲ್ಲ, ಆಕಾಶಕ್ಕೆ ಹೂವನು. ಮತ್ತಿದು ವ್ಯವಹಾರ ಹೆಂಗೆ ನಡೀತದೆ? ಇದು ನುಡಿ ಮಾತ್ರ, ಏನಿದು ವ್ಯವಹಾರ ಘಟಿಸ್ತದ? ಹಂಗ ವೈಶೇಷಿಕರು ಹೇಳುವ ಶಾಸ್ತ್ರ ನುಡಿ ಮಾತ್ರ ಏನು ಘಟಿಸ್ತದ? ಘಟಿಸಂಗಿಲ್ಲ. ಹಿಂಗೆ ಖಂಡನ ಮಾಡ್ತಾರ ಒಂದು. ಸಂಯೋಗಕ್ಕೆ ಅಸಂಭವ ಹುಯೆ ತಿನ ಪರಮಾಣು ಅಂತೆ ದ್ಯುಣುಕಿ ಉತ್ಪತ್ತಿ ಕರಣಿ ಅತ್ಯಂತ ವಿರುದ್ಧ ಹೇ. ಅವರು ಎರಡು ಪರಮಾಣುಗಳು ಸೇರಿ ಆ ಸಂಯೋಗದಿಂದ ದ್ಯುಣುಕದ ಉತ್ಪತ್ತಿ ಆಗ್ಯದಂತ ಹೇಳುವುದು ಅತ್ಯಂತ ವಿರುದ್ಧವಾಗಿರ್ತಕ್ಕಂಥ ಮಾತದ. ಮತ್ತಿನ್ನ ಏನೇನದ ಅದು ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ವಾಕ್ಪುಷ್ಪ ರೂಪ ಸೇವೆಯು ಸದ್ಗುರುನಾಥನ ಅಡಿದಾವರೆಗಳಲ್ಲಿ ಸಮರ್ಪಿಸುತ್ತ ಈ ಉಪನ್ಯಾಸಕ್ಕೆ ವಿರಾಮ.